ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಷಯವನ್ನ ಪ್ರಾರಂಭಿಸೋದಕ್ಕಿಂತ ಮೊದಲು ಒಂದು ವಿಶೇಷವಾದ ಪ್ರಕಟಣೆ ಇದೆ. ನಿನ್ನೆ ಹೇಳಿದ್ವಿ, ಇನ್ನೊಂದು ಸಾರಿ ಹೇಳೋದಾದ್ರೆ ಇವತ್ತಿನಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಪಾಂಚಜನ್ಯ ಐಎಎಸ್ ನಲ್ಲಿ. ಹಾಗಾಗಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲಾ ವಿಷಯಗಳನ್ನ ಇದರಲ್ಲಿ ಕವರ್ ಮಾಡಲಾಗುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಇದು ಲಭ್ಯ ಇದೆ. 1 ವರ್ಷದ ತನಕ ಈ ಕೋರ್ಸ್ನ ನೀವು ಬೇಕಾದ್ರೆ ತಗೋಬಹುದು. ಇನ್ನು ಇದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ನಂಬರ್ ಕೊಡಲಾಗಿದೆ. ಅದೇ ರೀತಿ ಇಲ್ಲೂ ಸಹ ಇರುವಂತಹ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಕುರಿತಾಗಿ ಯಾವುದೇ ಡೌಟ್ ಇದ್ರೆ ದಯವಿಟ್ಟು ಸಂಪರ್ಕ ಮಾಡಿ. ಕಡಿಮೆ ಬೆಲೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದ ಗುಣಮಟ್ಟದ ಕೋಚಿಂಗ್ ಅನ್ನು ನೀಡಲಾಗುತ್ತೆ. ಇನ್ನು ಕೆಲವು ದಿನಗಳ ಕಾಲ ಈ ಅವಕಾಶ ಇರುತ್ತೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಹಾಗೆ ಇವತ್ತು ಯಾವ್ಯಾವ ವಿಷಯವನ್ನು ನಾವು ನೋಡ್ಲಿಕ್ಕೆ ಹೊರಟಿದ್ದೇವೆ ಅಂತಂದ್ರೆ, ಮೊದಲನೇದು ಸರ್ಜ್ ಇನ್ ರಾಡಿಕಲ್ ಗ್ರೂಪ್ ಗವರ್ಮೆಂಟ್ಸ್, ದ ಹೋಪ್ ಆಫ್ ಡೆಮಾಕ್ರಸಿ, GS2, GS3, IR, ಇಂಟರ್ನಲ್ ಸೆಕ್ಯೂರಿಟಿ, ಇದಕ್ಕೆಲ್ಲ ಸಂಬಂಧಪಟ್ಟಂತ ವಿಷಯ ಇದು. ಇನ್ನು ರೀಕಾಸ್ಟಿಂಗ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್, ಇದು GS2, GS3, ಗವರ್ನೆನ್ಸ್ ಹಾಗೂ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಪ್ರಿಲಿಮ್ಸಿಗೋಸ್ಕರ ವರ್ಲ್ಡ್ ಎಕನಾಮಿಕ್ ಫೋರಂ, ಇದರದ್ದು ಡಾವೋಸ್ ಮೀಟಿಂಗ್ ನಡೀಲಿಕ್ಕಿದೆ ಸದ್ಯ. ಆನ್ಯುವಲ್ ವರ್ಲ್ಡ್ ಎಕನಾಮಿಕ್ ಫೋರಂ ಮೀಟಿಂಗ್ ನಡೀಲಿಕ್ಕಿದೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇನ್ನು ಗ್ರೇಟ್ ಬ್ಯಾರಿಯರ್ ರೀಫ್, ಇಂಡಿಯನ್ ಗ್ರೇ ವುಲ್ಫ್ ಮತ್ತು ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿ, ILO's ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ಸ್ 2025. ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡು ನಂತರ ವೊಕ್ಯಾಬ್ಲರಿ ಹಾಗೂ PYQ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ. ಮೊದಲನೇದು ಸರ್ಜ್ ಇನ್ ರಾಡಿಕಲ್ ಗವರ್ನಮೆಂಟ್ಸ್, ದ ಹೋಪ್ ಆಫ್ ಡೆಮಾಕ್ರಸಿ. ರಾಡಿಕಲ್ ಗ್ರೂಪ್ಸ್ ಅಂತ ನೀವು ಕೇಳಿರಬಹುದು. ಅಂದ್ರೆ ಭಯೋತ್ಪಾದಕ ಸಂಘಟನೆಗಳು ಅಥವಾ ಉಗ್ರಗಾಮಿಗಳ ಗುಂಪುಗಳು. ಈಗ ಏನಾಗ್ತಾ ಇದೆ, ಇಂತಹ ಸಂಘಟನೆಗಳೇ ತಮ್ಮ ಸರ್ಕಾರವನ್ನ ನಿರ್ಮಿಸ್ತಾ ಇವೆ. ಆ ಸಂಘಟನೆಗಳಿಂದ ಬಂದಂತಹ ಸರ್ಕಾರ ಆ ದೇಶವನ್ನ ಆಳ್ತಾ ಇದೆ. ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ದ ಆರ್ಟಿಕಲ್ ಟಾಕ್ಸ್ ಅಬೌಟ್ ಹೌ ರಾಡಿಕಲ್ ಇಸ್ಲಾಮಿಕ್ ಗ್ರೂಪ್ಸ್ ಆರ್ ಗೇನಿಂಗ್ ಪವರ್ ಇನ್ ಡಿಫರೆಂಟ್ ಕಂಟ್ರೀಸ್. ಈ ಉಗ್ರಗಾಮಿಗಳ ಸಂಘಟನೆಗಳು ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಅಸ್ತಿತ್ವವನ್ನ ರೂಪಿಸಿಕೊಂಡು ಅಲ್ಲಿನ ಸರ್ಕಾರದ ಕೆಲಸವನ್ನ ತಾವು ನಿರ್ವಹಿಸ್ತಾ ಇವೆ. ಅಂಡ್ ಹೌ ದ ವರ್ಲ್ಡ್ ಇಸ್ ರಿಯಾಕ್ಟಿಂಗ್ ಟು ಇಟ್. ಇದೆಲ್ಲದರ ಕುರಿತು ಜಗತ್ತು ಹೇಗೆ ಪ್ರತಿಕ್ರಿಯಿಸ್ತಾ ಇದೆ. ಈ ಫೋಕಸ್ ಆನ್ ಅಫ್ಘಾನಿಸ್ತಾನ್, ಸಿರಿಯಾ ಅಂಡ್ ಬಾಂಗ್ಲಾದೇಶ್. ಮುಖ್ಯವಾಗಿ ಈ ಆರ್ಟಿಕಲ್ ನಲ್ಲಿ ಅಫ್ಘಾನಿಸ್ತಾನ, ಸಿರಿಯಾ ಹಾಗೂ ಬಾಂಗ್ಲಾದೇಶದ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನೇದಾಗಿ ಅಫ್ಘಾನಿಸ್ತಾನ್. ತಾಲಿಬಾನ್ ಟೇಕ್ ಓವರ್ 2021ರಲ್ಲಿ ತಾಲಿಬಾನ್ ಮತ್ತೆ ಇದನ್ನ ಟೇಕ್ ಓವರ್ ಮಾಡುತ್ತೆ. ತಾಲಿಬಾನ್ ಟುಕ್ ಕಂಟ್ರೋಲ್ ಆಫ್ ಅಫ್ಘಾನಿಸ್ತಾನ್ ಆನ್ August 15, 2021. 2021 ಆಗಸ್ಟ್ 15ರಂದು ತಾಲಿಬಾನ್ ಅಫ್ಘಾನಿಸ್ತಾನವನ್ನ, ಅದರ ಕಂಟ್ರೋಲ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಸೂಸೈಡ್ ಅಟ್ಯಾಕ್ ಬೈ ಐಸಿಸ್ ಕಿಲ್ಡ್ 13 US ಸೋಲ್ಜರ್ಸ್. ನಂತರ ಏನಾಗುತ್ತೆ, ಒಂದು ಐಸಿಸ್ ಸಂಘಟನೆಯ ಒಂದು ಸೂಸೈಡ್ ಅಟ್ಯಾಕ್ ನಿಂದ 13 ಜನ ಅಮೆರಿಕದ ಸೋಲ್ಜರ್ಗಳು ಸಾವನ್ನಪ್ತಾರೆ. US ಲೆಫ್ಟ್ ಬಿಹೈಂಡ್ $7.1 ಬಿಲಿಯನ್ ವರ್ತ್ ಆಫ್ ವೆಪನ್ಸ್. ಸುಮಾರು $7.1 ಬಿಲಿಯನ್ ಮೌಲ್ಯದ ವೆಪನ್ಗಳನ್ನ US ಬಿಟ್ಟು ಹೋಗ್ಬೇಕಾಗುತ್ತೆ. Despite the Taliban's violent past, major countries like the US, China and Russia engage with them, hoping to control terrorism and improve women rights. ಹಿಂದೆ ಆದ ಎಷ್ಟು ಘಟನೆಗಳನ್ನ, ಅದರಿಂದ ಪಾಠಗಳನ್ನ ಕಲಿತಿದ್ರು ಸಹ ಈಗ US, ಚೀನಾ ಮತ್ತು ರಷ್ಯಾ ಏನ್ ಮಾಡ್ತಾ ಇವೆ, ಇವ್ರು ಯಾವತ್ತಾದ್ರೂ ಬದಲಾಗಬಹುದು, ಹಾಗಾಗಿ ಇವರಿಗೆ ಸಪೋರ್ಟ್ ಮಾಡೋಣ ಅಂತ ಮುಂದೆ ಹೋಗ್ತಾ ಇವೆ. ಮೊದಲು ಆದಿದ್ದನ್ನ ಅವರು ನೆನಪಿಟ್ಕೊಳ್ತಾ ಇಲ್ಲ. ಆ ಒಂದು ಸಪೋರ್ಟ್ ಕೊಟ್ಟ ನಂತರವೂ ಸಹ ಏನಾಗ್ತಾ ಇದೆ, ತಾಲಿಬಾನ್ ಕೆಲವೊಂದು ದುರ್ಘಟನೆಗಳನ್ನ ಮಾಡ್ತಾ ಇದೆ. ಮತ್ತೆ ವಿಮೆನ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಯಾವುದೇ ಸರಿಯಾದ ಅವಕಾಶಗಳನ್ನ, ಅವರ ಹಕ್ಕುಗಳಿಗೆ ಸರಿಯಾದ ಮನ್ನಣೆಯನ್ನ ಕೊಡ್ತಾ ಇಲ್ಲ. ಇಂಡಿಯಾ ಆಸ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್ ಪ್ರೆಸಿಡೆಂಟ್ ಎಟ್ ದ ಟೈಮ್, ಅಂದ್ರೆ ಈ ಒಂದು ಘಟನೆ ನಡೆದಾಗ ಭಾರತ UN ಸೆಕ್ಯೂರಿಟಿ ಕೌನ್ಸಿಲ್ ನ ಪ್ರೆಸಿಡೆಂಟ್ ಆಗಿತ್ತು. ಹೆಲ್ಪ್ಡ್ ಪಾಸ್ ರೆಸಲ್ಯೂಷನ್ 2593. ಭಾರತ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ರೆಸಲ್ಯೂಷನ್ ಪಾಸ್ ಆಯಿತು 2593 ಅನ್ನೋದು. ಎನ್ಶೋರಿಂಗ್ ಅಫ್ಘಾನ್ ಸಾಯಿಲ್ ವುಡ್ ನಾಟ್ ಬಿ ಯೂಸ್ಡ್ ಫಾರ್ ಟೆರರಿಸಂ. ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಇಂತಹ ಉಗ್ರಗಾಮಿತ್ವದ ಸಂಘಟನೆಗಳು ಮತ್ತೆ ಉಗ್ರಗಾಮಿ ಚಟುವಟಿಕೆಗಳು ನಡೆಯಬಾರದು ಅನ್ನೋದು ಭಾರತದ ವಾದ ಆಗಿತ್ತು. ಎಸ್ಪೆಷಲಿ ಅಗೇನ್ಸ್ಟ್ ಇಂಡಿಯಾ. ಮುಖ್ಯವಾಗಿ ಭಾರತದ ವಿರುದ್ಧ ಯಾವುದೇ ಉಗ್ರಗಾಮಿ ಸಂಘಟನೆಗಳು ಕಾರ್ಯಗಳನ್ನ ಕೈಗೊಳ್ಳಬಾರದು ಅನ್ನೋದು ಭಾರತದ ಮುಖ್ಯ ನಿರ್ಧಾರ ಆಗಿತ್ತು. ಹೌ ದ ವರ್ಲ್ಡ್ ಹ್ಯಾಂಡಲ್ಡ್ ತಾಲಿಬಾನ್. ಹೇಗೆ ಬೇರೆ ಬೇರೆ ದೇಶಗಳು, ಜಗತ್ತು ಅದನ್ನ ನೋಡಿದ್ವು ಅಂತಂದ್ರೆ, ಇನ್ ಡಿಸೆಂಬರ್ 2021 ದ UNSC ಅಲೌಡ್ ಡೈರೆಕ್ಟ್ ಫಂಡಿಂಗ್ ಟು ದ ತಾಲಿಬಾನ್ ಬಟ್ ಡಿಡ್ ನಾಟ್ ಆಸ್ಕ್ ಫಾರ್ ಅಕೌಂಟಬಿಲಿಟಿ. ಆಮೇಲೆ ಈ UNSC ಏನ್ ಮಾಡುತ್ತೆ ಅಂತಂದ್ರೆ, ತಾಲಿಬಾನ್ಗೆ ಕೆಲವೊಂದು ಡೈರೆಕ್ಟ್ ಫಂಡಿಂಗ್ ಅನ್ನ, ಹಣಕಾಸಿನ ಸೌಲಭ್ಯನ ಕೊಡುತ್ತೆ.
ಆದ್ರೆ ಯಾಕೆ ನಾವು ಕೊಡ್ತಾ ಇದ್ದೇವೆ? ನೀವು ಅದನ್ನ ಏನ್ ಮಾಡ್ಬೇಕು ಅನ್ನೋ ಅಕೌಂಟೆಬಿಲಿಟಿ ಹೊಣೆಗಾರಿಕೆಯನ್ನ ಸರಿಯಾಗಿ ಅವರ ಅವರಿಗೆ ಕರೆಕ್ಟ್ ಆಗಿ ಹೇಳಿರೋದಿಲ್ಲ. ಮತ್ತೆ ಅವ್ರು ಯಾವ ರೀತಿ ಅದನ್ನ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಪಡ್ಕೊಂಡಿರೋದಿಲ್ಲ. ತಾಲಿಬಾನ್ later restricted women's rights and refused to form an inclusive government. But the world largely ignored this. ಅದಾದ್ಮೇಲೂ ಸಹ ತಾಲಿಬಾನ್ ಏನ್ ಮಾಡುತ್ತೆ? ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಕ್ರಮಗಳನ್ನ ಅಂದ್ರೆ ಮಹಿಳೆಯರಿಗೆ ಯಾವುದೇ ಅವಕಾಶ ನೀಡೋದಿಲ್ಲ ಆ ದೇಶದಲ್ಲಿ. ಅವರ ಹಕ್ಕುಗಳಿಗೆ ಯಾವುದೇ ಮನ್ನಣೆ ಇರೋದಿಲ್ಲ. ಮತ್ತೆ ಇನ್ಕ್ಲೂಸಿವ್ ಗವರ್ಮೆಂಟ್ ಅಂದ್ರೆ ಎಲ್ಲರನ್ನು ಒಳಗೊಂಡಂತಹ ಒಂದು ಸರ್ಕಾರವನ್ನ ರಚಿಸೋದಿಲ್ಲ. ಆದ್ರೆ ಜಗತ್ತು ಇದನ್ನ ಇಗ್ನೋರ್ ಮಾಡುತ್ತೆ. ಬೇರೆ ಬೇರೆ ದೇಶಗಳು ಅಂದ್ರೆ ಜಗತ್ತು ಅಂದ್ರೆ ಇಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳಿದೆಯಲ್ಲ ಅವು ಹೇಗೆ ಇದನ್ನ ಇಗ್ನೋರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ತಾಲಿಬಾನ್ನ ಕಥೆ ಆದ್ರೆ ಇನ್ನು ಸಿರಿಯಾ ಒಂದು ಹೊಸ ಕ್ರೈಸಿಸ್ ಬಂದಿದೆ ಅಲ್ಲಿ. ಇನ್ 2024 ಅಬು ಮೊಹಮ್ಮದ್ ಅಲ್ ಜೊಲಾನಿ ಲೀಡರ್ ಆಫ್ ದಿ ಟೆರರಿಸ್ಟ್ ಗ್ರೂಪ್ ಹಯಾತ್ ತಹ್ರೀರ್ ಅಲ್ ಶಾಮ್, ಇದೊಂದು ಟೆರರಿಸ್ಟ್ ಗ್ರೂಪ್, ಇದು ಉಗ್ರಗಾಮಿ ಸಂಘಟನೆ. ಇದು ಓವರ್ ಥ್ರೂ ಸಿರಿಯನ್ ಪ್ರೆಸಿಡೆಂಟ್ ಬಾಷರ್ ಅಲ್ ಅಸಾದ್, ಅಲ್ಲಿ ಮೊದಲೇ ಇದ್ದಂತಹ ಒಂದು ಪ್ರೆಸಿಡೆಂಟ್ ಆಗಿದ್ದ ಬಾಷರ್ ಅಲ್ ಅಸಾದ್ ಅನ್ನ ಅವನ ಅಧಿಕಾರದಿಂದ ಕೆಳಗಿಳಿಸಿ ತಾನೇ ಹೋಗಿ ಆ ಒಂದು ಪ್ರೆಸಿಡೆಂಟ್ ಆಗ್ತಾನೆ. ಯಾರು? ಆ ಒಂದು ಟೆರರಿಸ್ಟ್ ಗ್ರೂಪ್ ನ ಮುಖ್ಯಸ್ಥ ಮೊಹಮ್ಮದ್ ಅಲ್ ಜೊಲಾನಿ. ಇವೊಂದು HTS ಇದೆಯಲ್ಲ, ಹಯತ್ ತಹ್ರೀರ್ ಅಲ್ ಶಾಮ್, ಇದು ಏನಾಗಿದೆ ಲೇಬಲ್ಡ್ ಆಸ್ ಎ ಟೆರರಿಸ್ಟ್ ಗ್ರೂಪ್. ಮೊದಲೇ ಇದು ಒಂದು ಉಗ್ರಗಾಮಿ ಸಂಘಟನೆ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಸಹ ದ US ಅಂಡ್ ವೆಸ್ಟರ್ನ್ ಕಂಟ್ರೀಸ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಅಲ್ ಜೊಲಾನಿ. ಇದು ಗೊತ್ತಿದ್ರು ಸಹ US ಮತ್ತೆ ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ಗಳು ಈಗ ಈ ಅಲ್ ಜೊಲಾನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇವೆ. US ಈವನ್ ರಿಮೂವ್ಡ್ $10 million ಬೌಂಟಿ ಆನ್ ಹಿಮ್. ಬೌಂಟಿ ಅಂತಂದ್ರೆ ಈಗ ಒಬ್ಬರನ್ನ ಹಿಡಿದು ಕೊಟ್ರೆ ಇಷ್ಟು ಬಹುಮಾನ ಅಂತ ಇರುತ್ತಲ್ವಾ, ಅವರ ಮುಖ ಅಥವಾ ಯಾವ್ದಾದ್ರು ಸುಳಿವು ಸಿಕ್ಕಿದ್ರೆ ಬಹುಮಾನ ಕೊಡ್ತೇವೆ ಅಂತ ಕೆಲವೊಂದು ದೇಶಗಳು ಹೇಳುತ್ತೆ. ಹಾಗೆ US ಮೊದ್ಲೇನ್ ಹೇಳಿತ್ತು ಅಂತಂದ್ರೆ ಅಲ್ ಜೊಲಾನಿ ಸಿಕ್ಕಿದ್ರೆ ಅಥವಾ ಅವ್ನು ಹಿಡಿದು ಕೊಟ್ಟವರಿಗೆ ಸುಮಾರು $10 million ಪ್ರೈಸ್ ಕೊಡ್ತೇವೆ ನಾವು ಅಂತ ಹೇಳಿತ್ತು. ಈಗ ಅದನ್ನ ಆ USA ರಿಮೂವ್ ಮಾಡಿದೆ. ಶೋವಿಂಗ್ ಅ ಪ್ಯಾಟರ್ನ್ ವೇರ್ ರಾಡಿಕಲ್ ಗ್ರೂಪ್ಸ್ ಗೇನ್ ಲೆಜಿಟಮಿಸಿ ಒನ್ಸ್ ದೇ ಸೀಸ್ ಪವರ್. ಯಾವಾಗ ಉಗ್ರಗಾಮಿ ಸಂಘಟನೆಗಳು ಯಾವ್ದಾದ್ರು ಒಂದು ದೇಶದ ಅಧಿಕಾರನ ವಹಿಸ್ಕೊಳ್ಳುತ್ತವೋ ಆಗ ಬೇರೆ ದೇಶ ಸಹ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಪ್ರಾರಂಭಿಸ್ಲಿಕ್ಕೆ ಮುಂದಾಗಿವೆ. ಅಂತಂದ್ರೆ ಇಷ್ಟು ದಿನ ಆ ಉಗ್ರಗಾಮಿ ಸಂಘಟನೆಗಳು ಎಲ್ಲೂ ಇರಲಿಲ್ಲ, ಒಂದೇ ಸಾರಿ ಅವುಗಳಿಗೆ ಅಧಿಕಾರ ಸಿಕ್ತು. ಈಗ US ಸಹ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. ಇದು ಸಿರಿಯಾ ಕತೆ. ಇನ್ನು ಬಾಂಗ್ಲಾದೇಶ್ ನೋಡೋದಾದ್ರೆ ರೈಸ್ ಆಫ್ ಎಕ್ಸ್ಟ್ರೀಮಿಸಂ. ಮಿಲಿಟರಿ ಲೆಡ್ ಗವರ್ಮೆಂಟ್ ಅಂಡರ್ ಮೊಹಮ್ಮದ್ ಯೂನಸ್ ಹ್ಯಾಸ್ ಟೇಕನ್ ಓವರ್. ನೋಡಿ, ನೀವು ಕೇಳಿರಬಹುದು, ಒಂದು ಮಿಲಿಟರಿ ಲೆಡ್ ಗವರ್ಮೆಂಟ್ ಅಂದ್ರೆ ಮಿಲಿಟರಿ ಅಧಿಕಾರ ಅಲ್ಲಿ ಜಾರಿಗೆ ಬಂದಿದೆ. ಯಾರನ ಅಡಿಯಲ್ಲಿ? ಮೊಹಮ್ಮದ್ ಯೂನಸ್ ಅವರ ಅಡಿಯಲ್ಲಿ. ರಾಡಿಕಲ್ ಇಸ್ಲಾಮಿಕ್ ಗ್ರೂಪ್ಸ್ ಲೈಕ್ ಅನ್ಸಾರುಲ್ಲಾ ಬಾಂಗ್ಲಾ ಟೀಮ್ ಅಂದ್ರೆ ABT ಅಂತ ಕರೀಬಹುದು, ಜಾಮತ್ ಇ ಇಸ್ಲಾಮಿ ಅಂಡ್ ಹೆಫಾಜತ್ ಇ ಇಸ್ಲಾಂ ಆರ್ ಗೇನಿಂಗ್ ಇನ್ಫ್ಲುಯೆನ್ಸ್. ಮುಖ್ಯವಾಗಿ ಈ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಉಗ್ರಗಾಮಿ ಗುಂಪುಗಳು ಅಲ್ಲಿ ತಮ್ಮ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭಿಸ್ತಾ ಇವೆ. ದೀಸ್ ಗ್ರೂಪ್ಸ್ ಥ್ರೆಟನ್ ಮೈನಾರಿಟೀಸ್ ಅಂಡ್ ಪ್ರಮೋಟ್ ಆಂಟಿ ಇಂಡಿಯಾ ರೆಟೋರಿಕ್. ಮುಖ್ಯವಾಗಿ ಏನ್ ಮಾಡ್ತಾ ಇವೆ ಇವು? ಅಲ್ಲಿರುವ ಮೈನಾರಿಟಿಗಳನ್ನ ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಅವರ ವಿರುದ್ಧ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳುವುದು ಅಥವಾ ಅವರಿಗೆ ಹಿಂಸೆಗಳನ್ನ ಕೊಡುವುದು, ಮತ್ತೆ ಭಾರತದ ವಿರುದ್ಧ ಬೇರೆ ಬೇರೆ ಹೊಸ ಕಾರ್ಯಗಳನ್ನ ರೂಪಿಸೋದು, ಇವುಗಳನ್ನ ಮಾಡ್ತಾ ಇವೆ. This situation undoes the progress made by Sheikh Hasina's government since 2008. ಅಂದ್ರೆ ಇಷ್ಟು ಮೊದಲು ಯಾರಿದ್ರು? ಶೇಖ್ ಹಸೀನಾ ಅವರಿದ್ರು. ಆಗ ಅವ್ರು ಏನೇನು ಪ್ರೋಗ್ರೆಸ್ ಮಾಡಿದ್ರು, ಏನೇನು ದೊಡ್ಡ ಬೆಳವಣಿಗೆಗಳಾಗಿತ್ತೋ ಅದೆಲ್ಲವೂ ಸಹ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇದೆ. ಇಂಡಿಯಾಸ್ ರೋಲ್ ಅಂಡ್ ಕನ್ಸರ್ನ್, ಭಾರತದ ಪಾತ್ರ ಮತ್ತೆ ಭಾರತದ ಕಾಳಜಿಗಳು ಏನೇನಂತಂದ್ರೆ, ಇಂಡಿಯಾ ಹ್ಯಾಸ್ ಸಪೋರ್ಟೆಡ್ ಬಾಂಗ್ಲಾದೇಶ್ ಇನ್ ಟಫ್ ಟೈಮ್ಸ್. ಭಾರತ ಬಾಂಗ್ಲಾದೇಶ ಕಷ್ಟದಲ್ಲಿದ್ದಾಗ ಎಷ್ಟು ಸಾರಿ ಸಹಾಯ ಮಾಡಿದೆ. ಲೈಕ್ ದಿ 2009 ಬಾಂಗ್ಲಾದೇಶ್ ರೈಫಲ್ಸ್ ರಿವೋಲ್ಟ್. ಆವಾಗ ಒಂದು ರಿವೋಲ್ಟ್ ಆಗಿತ್ತು, ಅದಕ್ಕೂ ಸಹ ಭಾರತ ಸಪೋರ್ಟ್ ಮಾಡಿ ಬಾಂಗ್ಲಾದೇಶಕ್ಕೆ ಹಲವಾರು ರೀತಿಯ ಸಹಾಯಗಳನ್ನ ನೀಡಿದೆ. ದ ರೈಸ್ ಆಫ್ ಎಕ್ಸ್ಟ್ರೀಮಿಸಂ ಇನ್ ಬಾಂಗ್ಲಾದೇಶ್ ಇಸ್ ಅ ಮೇಜರ್ ಸೆಕ್ಯೂರಿಟಿ ಕನ್ಸರ್ನ್ ಫಾರ್ ಇಂಡಿಯಾ. ಭಾರತದ ಪಕ್ಕದಲ್ಲಿ ಇರುವಂತಹ ದೇಶ ಆಗಿರೋದ್ರಿಂದ ಬಾಂಗ್ಲಾದೇಶದಲ್ಲಿ ಏನೇ ಆಗಿದ್ರು ಅದು ಭಾರತಕ್ಕೂ ಸಹ ಅದರ ಪ್ರಭಾವ ಬಂದು ತಲುಪುತ್ತೆ. ಇಂಡಿಯಾ ಮಸ್ಟ್ ಸ್ಟೇ ಕಾಶಿಯಸ್ ಅಂಡ್ ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ಇಟ್ಸ್ ರಿಲೇಶನ್ಶಿಪ್ ಬಾಂಗ್ಲಾದೇಶ್ ವೈಲ್ ಎನ್ಶೂರಿಂಗ್ ರೀಜನಲ್ ಸ್ಟೆಬಿಲಿಟಿ. ಭಾರತ ಹಾಗಾದ್ರೆ ಏನ್ ಮಾಡಬೇಕು? ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರ ಜೊತೆಗೆ ಬಾಂಗ್ಲಾದೇಶದ ಜೊತೆ ಇರುವ ಸಂಬಂಧವನ್ನ ಸರಿಯಾಗಿ ಕಾಪಾಡಿಕೊಳ್ಬೇಕು. ಯಾವಾಗ? ಮತ್ತೆ ರೀಜನಲ್ ಸ್ಟೆಬಿಲಿಟಿ, ತನ್ನ ದೇಶೀಯ ಸ್ಟೆಬಿಲಿಟಿಯನ್ನ, ದೇಶದ ಸುರಕ್ಷತೆಯನ್ನ ಸಹ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ಅಂತ ಆರ್ಟಿಕಲ್ ಅಲ್ಲಿ, ದ ವರ್ಲ್ಡ್ ಆಫನ್ ಅಕ್ಸೆಪ್ಟ್ಸ್ ರಾಡಿಕಲ್ ಗ್ರೂಪ್ಸ್ ಒನ್ಸ್ ದೇ ಸೀಸ್ ಪವರ್. ಯಾವಾಗ ಉಗ್ರಗಾಮಿ ಸಂಘಟನೆಗಳು ಯಾವುದಾದ್ರೂ ಒಂದು ದೇಶದ ಅಧಿಕಾರವನ್ನು ವಹಿಸಿಕೊಳ್ಳುತ್ತೋ ಆಗ ಜಗತ್ತು ಅವರನ್ನು ಒಪ್ಕೊಂಡ್ಬಿಡುತ್ತೆ.
ಆಸ್ ಸೀನ್ ಇನ್ ಅಫ್ಘಾನಿಸ್ತಾನ್, ಸಿರಿಯಾ ಅಂಡ್ ಬಾಂಗ್ಲಾದೇಶ್. ಈಗ ನಾವು ನೋಡಿದ್ವಲ್ವಾ, ಅಫ್ಘಾನಿಸ್ತಾನ, ಸಿರಿಯಾ ಮತ್ತೆ ಬಾಂಗ್ಲಾದೇಶ ಅಲ್ಲೆಲ್ಲ ಇರೋದು ಉಗ್ರಗಾಮಿಗಳ ಸಂಘಟನೆಗಳು. ಆ ಸಂಘಟನೆಗಳ ಜಗತ್ತು ಒಪ್ಕೊಂಡ್ಬಿಟ್ಟಿದೆ ಅವ್ರು ಇರೋದೇ ಹಾಗೆ ಅಂತ. ಬಾಂಗ್ಲಾದೇಶ್ ಮೂವ್ಸ್ ಟುವರ್ಡ್ಸ್ ಅನ್ ಎಕ್ಸ್ಟ್ರೀಮಿಸ್ಟ್ ರೆಜಿಮ್, ಇಟ್ ಕುಡ್ ಅಂಡು ಡೆಮೊಕ್ರೆಟಿಕ್ ಪ್ರೋಗ್ರೆಸ್. ಮೊದಲೇ ಹೇಳಿದ ಹಾಗೆ ಈ ಎಕ್ಸ್ಟ್ರೀಮಿಸ್ಟ್ ರೆಜಿಮ್ ಇದೆಯಲ್ವಾ, ಅದು ಒಂದು ವೇಳೆ ಅತಿಯಾಗಿ ಮುಂದೆ ಹೋದ್ರೆ ಇಷ್ಟು ಹೊತ್ತು ಭಾರತ ಮತ್ತು ಬೇರೆ ಬೇರೆ ದೇಶಗಳ ಸಹಾಯದಿಂದ ಏನೇನು ಅಲ್ಲಿ ಅಭಿವೃದ್ಧಿ ಆಗಿತ್ತೋ ಅದೆಲ್ಲವೂ ಮತ್ತೆ ವಾಪಸ್ ಝೀರೋಗೆ ಹೋಗಿ ತಲುಪುತ್ತೆ. The world, especially India, must closely monitor the situation and take steps to prevent rising extremism. ಮುಖ್ಯವಾಗಿ ಭಾರತ ಹಾಗೂ ಬಹಳ ಮುಖ್ಯವಾದ ದೊಡ್ಡ ದೊಡ್ಡ ದೇಶಗಳು ಏನ್ ಮಾಡಬೇಕು, ಸರಿಯಾಗಿ ಇದನ್ನ ಮಾನಿಟರ್ ಮಾಡಬೇಕು, ಮೇಲ್ವಿಚಾರಣೆ ನಡೆಸಬೇಕು. ಮತ್ತೆ ಈ ಎಕ್ಸ್ಟ್ರೀಮಿಸಂಗಳು, ಅತಿಯಾದ ರ್ಯಾಡಿಕಲ್ ವಾದ ಅಥವಾ ಈಗ ಎಡ ಮತ್ತು ಬಲ ಪಂಥ ಅಂತ ಹೇಳ್ತೀವಿ, ಬೇರೆ ಬೇರೆ ಪಂಥಗಳ ಅತಿಯಾದ ಚಟುವಟಿಕೆಗಳು, ಅಂದ್ರೆ ಯಾವಾಗ ಶಾಂತಿಗೆ ಮತ್ತೆ ಭದ್ರತೆಗೆ ಧಕ್ಕೆ ಬರುತ್ತೋ ಅಂತಹ ಆಕ್ಟಿವಿಟಿಗಳನ್ನ ಸರಿಯಾಗಿ ಮೊದಲೇ ಹತ್ತಿಕ್ಕಬೇಕು. ಅಂತಹ ಕಾರ್ಯಗಳನ್ನ ಭಾರತದಂತಹ ದೇಶಗಳು ಮುಂದೆ ಹೋಗಿ ತೆಗೆದುಕೊಳ್ಬೇಕು. ಇನ್ನು ಇದನ್ನ ನೋಡಿದ ನಂತರ ನಿಮಗೋಸ್ಕರ ಒಂದು ಮೇನ್ಸ್ ಕ್ವಶನ್ ಇದೆ. ಎಕ್ಸಾಮೈನ್ ದ ಚಾಲೆಂಜಸ್ ಪೋಸ್ಡ್ ಬೈ ದಿ legitimization of radical groups in global politics with a focus on its implication for India's security and foreign policy. ಅಂತಂದ್ರೆ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ, ಬೇರೆ ಬೇರೆ ರ್ಯಾಡಿಕಲ್ ಗ್ರೂಪ್ಗಳು ಪಾಲಿಟಿಕ್ಸ್ ನಲ್ಲಿ ಎಂಟರ್ ಆಗ್ತಾ ಇವೆ, ಮತ್ತೆ ಅವು ಲೆಜಿಟಮೈಸ್ ಅಂತಂದ್ರೆ ಅವು ಸರಿ ಇದಾವೆ ಅಂತ ಜಗತ್ತು ಒಪ್ಕೊಳ್ತಾ ಇದೆ. ಹಾಗಾಗಿ ಇದರಿಂದ ಭಾರತದ ಸೆಕ್ಯೂರಿಟಿ ಮತ್ತೆ ಫಾರಿನ್ ಪಾಲಿಸಿ ಮೇಲೆ ಏನೇನು ಇಂಪ್ಲಿಕೇಶನ್ ಆಗುತ್ತೆ, ಏನೇನು ಪ್ರಭಾವಗಳು ಬೀರಬಹುದು ಇದು, ಮತ್ತೆ ಭಾರತ ಯಾವ ಪರಿಣಾಮವನ್ನ ಅನುಭವಿಸಬೇಕಾಗಬಹುದು, ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಭಾರತ ಅನ್ನೋದ್ರ ಬಗ್ಗೆ ನಿಮ್ಮ ಆನ್ಸರ್ ರೈಟಿಂಗ್ ನಲ್ಲಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಷಯ, ರೀಕಾಸ್ಟಿಂಗ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್. ಆರ್ಟಿಕಲ್ ಎಕ್ಸ್ಪ್ಲೇನ್ಸ್ ದ ಪ್ರಾಬ್ಲಮ್ ವಿತ್ ಇಂಡಿಯಾ ಸಿಸ್ಟಮ್ ಫಾರ್ ಹ್ಯಾಂಡ್ಲಿಂಗ್ ಬ್ಯಾಂಕ್ರಪ್ಟ್ ಬಿಸ್ನೆಸಸ್. ಇನ್ಸಾಲ್ವೆನ್ಸಿ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ದಿವಾಳಿ ಆಗೋದು. ಅಂದ್ರೆ ಹಣ ಪೂರ್ತಿ ಖಾಲಿಯಾಗಿ ಬ್ಯಾಂಕ್ಗಳ ಆಗಿರಬಹುದು, ಅಥವಾ ಕೆಲವೊಂದು ವ್ಯಕ್ತಿಗಳು ದಿವಾಳಿಯಾಗಿ ಬೇರೆ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಅಂತಹ ಒಂದು ಸಂದರ್ಭಗಳನ್ನ ನಾವು ನೋಡ್ತಾ ಇರ್ತೇವೆ. ಈ ಆರ್ಟಿಕಲ್ ನಲ್ಲಿ ಭಾರತದ ಈ ಬ್ಯಾಂಕ್ರಪ್ಟ್ ಬಿಸ್ನೆಸ್ ಗಳನ್ನ ಹೇಗೆ ಹ್ಯಾಂಡಲ್ ಮಾಡುತ್ತಲ್ವಾ ಭಾರತ, ಅದರ ಬಗ್ಗೆ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಇಟ್ ಹೈಲೈಟ್ಸ್ ಡಿಲೇಸ್, ಲ್ಯಾಕ್ ಆಫ್ ಎಕ್ಸ್ಪರ್ಟೈಸ್ ಅಂಡ್ ದ ನೀಡ್ ಫಾರ್ ರಿಫಾರ್ಮ್ಸ್ ಟು ಮೇಕ್ ದ ಪ್ರೊಸೆಸ್ ಫಾಸ್ಟರ್ ಅಂಡ್ ಮೋರ್ ಎಫಿಷಿಯಂಟ್. ಏನ್ ಹೇಳುತ್ತೆ ಆರ್ಟಿಕಲ್ ಅಂತಂದ್ರೆ, ಏನೇನ್ ಡಿಲೇ ಆಗ್ತಾ ಇದೆ, ಸರಿಯಾದ ಎಕ್ಸ್ಪರ್ಟೀಸ್ಗಳು ಇಲ್ಲ ಇದರಲ್ಲಿ, ಮತ್ತೆ ರಿಫಾರ್ಮ್ಗಳು ಎಷ್ಟು ಆಗಬೇಕಾಗಿದೆ, ಮತ್ತೆ ಫಾಸ್ಟ್ ಮತ್ತೆ ಎಫಿಷಿಯಂಟ್ ಆದ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಬೇಕಿದೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಒಂದೊಂದು ಸರಿಯಾದ ಪಾಯಿಂಟ್ ಗಳನ್ನ ನೋಡ್ಕೊಳ್ಳಿ. ವಾಟ್ ಈಸ್ ದ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್, IBC ಅಂತ ಒಂದಿದೆ. ಏನು ಹಾಗಾದ್ರೆ IBC ಅಂತಂದ್ರೆ, ಇಂಟ್ರೊಡ್ಯೂಸ್ಡ್ ಇನ್ 2016, 2016ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. IBC ವಾಸ್ ಮೇಜರ್ ರಿಫಾರ್ಮ್ ಟು ಹೆಲ್ಪ್ ಬಿಸ್ನೆಸಸ್ ರಿಸಾಲ್ವ್ ದಿ ಫೈನಾನ್ಷಿಯಲ್ ಟ್ರಬಲ್ಸ್ ಇನ್ ಸ್ಟ್ರಕ್ಚರ್ಡ್ ಅಂಡ್ ಟೈಮ್ ಬೌಂಡ್ ಮ್ಯಾನರ್. ಒಂದು ರಚನಾತ್ಮಕವಾಗಿ ಆರ್ಗನೈಸ್ ವೇ ಅಲ್ಲಿ ಒಂದು ಟೈಮ್ ಬೌಂಡ್ ಇಟ್ಕೊಂಡು, ಇಂತಿಷ್ಟು ದಿನಗಳ ಒಂದು ಕಾಲಾವಧಿಯನ್ನ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಈ ಇನ್ಸಾಲ್ವೆನ್ಸಿ ರಿಲೇಟೆಡ್ ಆಗಿರೋ ಬೇರೆ ಬೇರೆ ಫೈನಾನ್ಷಿಯಲ್ ಟ್ರಬಲ್ ಗಳನ್ನ, ಹಣಕಾಸಿನ ಸಮಸ್ಯೆಗಳನ್ನ ರಿಸಾಲ್ವ್ ಮಾಡಲಿಕ್ಕೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಅನ್ನ ಜಾರಿಗೆ ತರ್ತಾರೆ. ಇಟ್ ಇನಿಷಿಯಲಿ ಬೂಸ್ಟೆಡ್ ಇಂಡಿಯಾಸ್ ಗ್ಲೋಬಲ್ ಬಿಸ್ನೆಸ್ ಇಮೇಜ್ ಬೈ ಮೇಕಿಂಗ್ ಇಟ್ ಈಸಿಯರ್ ಟು ಡೀಲ್ ವಿತ್ ಬ್ಯಾಡ್ ಲೋನ್. ಪ್ರಾರಂಭದಲ್ಲಿ ಏನಾಯ್ತು, ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ಇಮೇಜ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಕಾರಾತ್ಮಕವಾಗಿ ಕಾಣಿಸ್ತು. ಯಾಕಂದ್ರೆ ಬೇರೆ ಬೇರೆ ಬ್ಯಾಡ್ ಲೋನ್ಗಳು ಅಂತ ಹೇಳ್ತೀವಲ್ವಾ, ಆ ಬ್ಯಾಡ್ ಲೋನ್ಗಳನ್ನ ಸರಿಯಾಗಿ ಡೀಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಬಟ್ ಓವರ್ ಟೈಮ್ ಪ್ರಾಬ್ಲಮ್ಸ್ ಹ್ಯಾವ್ ಎಮರ್ಜ್. ಆದ್ರೆ ಕಾಲ ಕಳೆದ ಹಾಗೆ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಯಿತು. ಸ್ಲೋಯಿಂಗ್ ಡೌನ್ ದ ಪ್ರೊಸೆಸ್ ಅಂಡ್ ಮೇಕಿಂಗ್ ಇಟ್ ಲೆಸ್ ಎಫೆಕ್ಟಿವ್. ನಿಧಾನ ಆಗ್ತಾ ಅದರ ಪರಿಣಾಮಗಳು ಬಹಳ ಕಡಿಮೆ ಆಗ್ತಾ ಹೋಯಿತು, ಸರಿಯಾದ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸುವುದನ್ನ ನಿಲ್ಲಿಸೇ ಬಿಡ್ತು. ಹಾಗಾದ್ರೆ ಏನ್ ಚಾಲೆಂಜಸ್ ಎದುರಾಯ್ತು ಅಂತಂದ್ರೆ, ಕೀ ಚಾಲೆಂಜಸ್ ಇನ್ ಇಂಡಿಯಾಸ್ ಇನ್ಸಾಲ್ವೆನ್ಸಿ ಸಿಸ್ಟಮ್. ಫಸ್ಟ್ ಒನ್, ಓವರ್ಲೋಡೆಡ್ ಟ್ರಿಬ್ಯುನಲ್ಸ್. ಇಲ್ಲಿ ಏನಾಗ್ತದೆ ನೋಡಿ, ದ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್, NCLT ಅಂತ ಕರೀತೇವೆ, ಅಂಡ್ ಇಟ್ಸ್ ಅಪಲೇಟ್ ಬಾಡಿ NCLAT ಹ್ಯಾಂಡಲ್ ಬೋತ್ ಇನ್ಸಾಲ್ವೆನ್ಸಿ ಕೇಸಸ್ ಅಂಡ್ ಕಾರ್ಪೊರೇಟ್ ಲಾ ಕೇಸಸ್. ಎರಡು ಟ್ರಿಬ್ಯುನಲ್ ಮತ್ತೆ ಅದರ ಅಪಲೇಟ್ ಬಾಡಿ ಇದೆಯಲ್ಲ, NCLT ಮತ್ತೆ NCLAT ಏನ್ ಮಾಡುತ್ತೆ, ಎರಡು ರೀತಿಯ ಕೇಸ್ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಒಂದು ಇನ್ಸಾಲ್ವೆನ್ಸಿ ಕೇಸಸ್ ಮತ್ತೆ ಕಾರ್ಪೊರೇಟ್ ಲಾ ಕೇಸಸ್. ದ ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ಸ್ ಅ ಬ್ಯಾಕ್ಲಾಗ್. ಎರಡು ರೆಸ್ಪಾನ್ಸಿಬಿಲಿಟಿ ಒಂದ್ರ ಮೇಲೆ ಇರೋದ್ರಿಂದ, ಎರಡೂ ಸೇರ್ಕೊಂಡು ಎರಡು ಕೇಸ್ಗಳನ್ನ ನಿಭಾಯಿಸೋದ್ರಿಂದ ಹೆಚ್ಚು ಬ್ಯಾಕ್ಲಾಗ್ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಎಷ್ಟೋ ಕೇಸ್ಗಳು ಪೆಂಡಿಂಗ್ ಬಿದ್ಕೊಂಡಿವೆ. ಡಿಲೇಯಿಂಗ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್. ಎಷ್ಟೋ ರೆಸಲ್ಯೂಷನ್ಗಳು ಸರಿಯಾಗಿ ಇನ್ಸಾಲ್ವೆನ್ಸಿಗೆ ಸಂಬಂಧಪಟ್ಟ ರೆಸಲ್ಯೂಷನ್ಗಳು ಸರಿಯಾಗಿ ಮುಂದೆ ಹೋಗ್ತಾನೆ ಇಲ್ಲ. ಔಟ್ಡೇಟೆಡ್ ಟ್ರಿಬ್ಯುನಲ್ ಸ್ಟ್ರಕ್ಚರ್.
NCLT ವಾಸ್ ಡಿಸೈನ್ಡ್ ಇನ್ 1999 ಅಂದ್ರೆ 1999ರಲ್ಲಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇಟ್ ಸ್ಟಾರ್ಟೆಡ್ ಫಂಕ್ಷನಿಂಗ್ ಓನ್ಲಿ ಇನ್ 2016. ಆವಾಗ ಅದನ್ನ ಡಿಸೈನ್ ಮಾಡಿದ್ರು. ಅದು ಕಾರ್ಯವನ್ನ ಪ್ರಾರಂಭಿಸಿದ್ದು ಯಾವಾಗ? 2016ರಲ್ಲಿ. ಇಟ್ ಹ್ಯಾಸ್ ಓನ್ಲಿ 63 ಮೆಂಬರ್ಸ್. 63 ಜನ ಅದರಲ್ಲಿ ಮೆಂಬರ್ ಇದ್ದಾರೆ. ಮೆನಿ ಆಫ್ ಹೂಮ್ ವರ್ಕ್ ಅಕ್ರಾಸ್ ಮಲ್ಟಿಪಲ್ ಬೆಂಚಸ್. ಆ ಮೆಂಬರ್ಗಳು ಸಹ ಬೇರೆ ಬೇರೆ ಬೆಂಚ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಇದು ಮಾತ್ರ ಕೆಲಸ ಅಲ್ಲ, ಹಾಗೆ ಅವರಿಗೂ ಎಷ್ಟೋ ಕೆಲಸಗಳು ಬಾಕಿ ಇದ್ದಿರುತ್ತೆ. ಮೇಕಿಂಗ್ ಇಟ್ ಇನ್ಕ್ಯಾಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ಗ್ರೋವಿಂಗ್ ನಂಬರ್ ಆಫ್ ಕೇಸಸ್. ಹಾಗಾಗಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಅವುಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಡಿಲೇಡ್ ರೆಸಲ್ಯೂಷನ್. ಸಮ್ NCLT ಬೆಂಚಸ್ ಡು ನಾಟ್ ವರ್ಕ್ ಫುಲ್ ಡೇಸ್ ಆರ್ ಹ್ಯಾಂಡಲ್ ಕೇಸಸ್ ಫ್ರಮ್ ಅದರ್ ಲೊಕೇಶನ್. ಕೆಲವೊಂದು NCLT ಬೆಂಚ್ಗಳು ಇಡೀ ದಿನ ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಥವಾ ಬೇರೆ ಬೇರೆ ಪ್ರದೇಶಗಳ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡೋದಿಲ್ಲ. ಆಸ್ ಅ ರಿಸಲ್ಟ್, average time to resolve insolvency cases increased from 654 days in 2023 to 716 days in 23-24. ಅಂದ್ರೆ 2022-23ರಲ್ಲಿ ಸುಮಾರು ಎವರೇಜ್ ಆಗಿ ಒಂದು ಇನ್ಸಾಲ್ವೆನ್ಸಿ ಕೇಸನ್ನ ಸರಿಯಾಗಿ ರಿಸಾಲ್ವ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗ್ತಾ ಇತ್ತು? 654 ದಿನ. 2023-24ರಲ್ಲಿ 716ಕ್ಕೆ ಬಂದು ತಲುಪಿದೆ. ಲ್ಯಾಕ್ ಆಫ್ ಎಕ್ಸ್ಪರ್ಟೈಸ್ ಅಂಡ್ ಇಂಟಿಗ್ರಿಟಿ. ಟ್ರಿಬ್ಯುನಲ್ ಮೆಂಬರ್ಸ್ ಲ್ಯಾಕ್ ದಿ ನಾಲೆಜ್ ಟು ಹ್ಯಾಂಡಲ್ ಕಾಂಪ್ಲೆಕ್ಸ್ ಇನ್ಸಾಲ್ವೆನ್ಸಿ ಕೇಸಸ್. ಅಲ್ಲಿದಾರಲ್ಲ ಮೆಂಬರ್ಗಳು, ಅವರಿಗೆ ಇಂಥ ಇನ್ಸಾಲ್ವೆನ್ಸಿ ಕೇಸ್ಗಳನ್ನ, ದಿವಾಳಿತನಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಎಕ್ಸ್ಪರ್ಟೀಸ್ಗಳು, ಆ ಒಂದು ಪರಿಣಿತಿ ಅವರಿಗೆ ಇಲ್ಲ. ಸುಪ್ರೀಂ ಕೋರ್ಟ್ ಪಾಯಿಂಟೆಡ್ ದಿಸ್ ಔಟ್ ಇನ್ ದ ಜೆಟ್ ಏರ್ವೇಸ್ ಕೇಸ್. ಸುಪ್ರೀಂ ಕೋರ್ಟ್ ಜೆಟ್ ಏರ್ವೇಸ್ ಕೇಸ್ನಲ್ಲಿ ಇದನ್ನ ಪಾಯಿಂಟ್ ಔಟ್ ಮಾಡಿ ಹೇಳಿದೆ, ನೋಡ್ಕೊಳ್ಳಿ, ಇನ್ನೂ ಸರಿಯಾದ ಪರಿಣಿತಿಯನ್ನು ತೆಗೆದುಕೊಳ್ಳಿ ಅಂತ. ಎಂಫಸೈಸಿಂಗ್ ದ ನೀಡ್ ಫಾರ್ ಬೆಟರ್ ಎಕ್ಸ್ಪರ್ಟೈಸ್. ಬ್ಯೂರೋಕ್ರಾಟಿಕ್ ಇಶ್ಯೂಸ್ ಏನೇನಿದೆ ಅಂತಂದ್ರೆ, ನೋ ಪ್ರಾಪರ್ ಸಿಸ್ಟಮ್ ಫಾರ್ ಅರ್ಜೆಂಟ್ ಹಿಯರಿಂಗ್ಸ್. ಅರ್ಜೆಂಟ್ ಆಗಿ ಯಾವುದೊಂದು ಕೇಸ್ ಇದೆ ಅದನ್ನ ಹಿಯರ್ ಮಾಡಬೇಕು ಅಂದ್ರೆ, ಅದರ ಬಗ್ಗೆ ವಿಚಾರಣೆ ನಡೆಸಬೇಕು ಅಂತಂದ್ರೆ ಸರಿಯಾದ ಸಿಸ್ಟಮ್ ಇಲ್ಲ ಅದರಲ್ಲಿ. ರಿಜಿಸ್ಟ್ರಿ ಸ್ಟಾಫ್ ಹ್ಯಾವ್ ಟೂ ಮಚ್ ಪವರ್. ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತಾರಲ್ವಾ, ಅವರಿಗೆ ಬಹಳ ಪವರ್ ಇದೆ. ಎಷ್ಟು ತನಕ ಅಂತಂದ್ರೆ, ಸಮ್ ಟೈಮ್ಸ್ ಡಿಲೈಯಿಂಗ್ ಕೇಸಸ್ ಅನ್ಫೇರ್ಲಿ. ಒಂದು ಕೇಸ್ ಬಂದಿದೆ ಅಂತಂದ್ರೆ ಅದು ಮುಂದೂಡ್ತಾ ಇರೋದು, ಅಷ್ಟು ಪವರ್ ಅವರಿಗಿದೆ. ಅಂದ್ರೆ ಅವರ ಆಲಸ್ಯದಿಂದ ಅವರು ಮುಂದೂಡ್ತಾನೆ ಇರ್ತಾರೆ ಅಷ್ಟೇ. Supreme Court noted that some NCLT members ignored its orders, raising concerns about judicial integrity. ಅಂದ್ರೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯ ಸರಿಯಾದ ಕಾರ್ಯಗಳ ಬಗ್ಗೆ, ಅದರ ಇಂಟಿಗ್ರಿಟಿಯ ಬಗ್ಗೆ ಈಗ ಪ್ರಶ್ನೆ ಹೇಳ್ತಾ ಇದೆ. ಸರಿಯಾಗಿ ಯಾಕೆ ಇವರು ತನ್ನ ಮಾತನ್ನ ಕೇಳ್ತಾ ಇಲ್ಲ, ಅಥವಾ ಸರಿಯಾದ ಕ್ರಮಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದಾಗ ಯಾಕೆ ಇವರು ನಡೆಸ್ತಾ ಇಲ್ಲ ಅನ್ನೋದನ್ನು ಸಹ ಸುಪ್ರೀಂ ಕೋರ್ಟ್ ಎಷ್ಟು ಸಾರಿ ಕೇಳ್ತಾ ಇದೆ. ಆದ್ರೆ ಅದಕ್ಕೆ ಯಾವುದೇ ಉತ್ತರ ಬಂದಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಗ್ನೋರ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಆರ್ಡರ್ ಗಳನ್ನ. ಇನ್ನು ಪ್ರೊಸೀಜರಲ್ ಇನ್ಎಫಿಷಿಯನ್ಸೀಸ್. ಟೂ ಮೆನಿ ಹಿಯರಿಂಗ್ಸ್, ಇವನ್ ಸ್ಮಾಲ್ ಮ್ಯಾಟರ್ಸ್ ಲೈಕ್ ಪ್ರೋಗ್ರೆಸ್ ರಿಪೋರ್ಟ್ಸ್ ರಿಕ್ವೈರ್ ಹಿಯರಿಂಗ್ಸ್, ಕಾಸಿಂಗ್ ಅನ್ನೆಸೆಸರಿ ಡಿಲೇಸ್. ಒಂದು ಪ್ರೋಗ್ರೆಸ್ ರಿಪೋರ್ಟ್ ಸರಿಯಾಗಿ ನೋಡ್ಕೊಳ್ಳಿಕ್ಕೂ ಒಂದು ಹೊಸ ಹಿಯರಿಂಗ್ ಅಂತಂದ್ರೆ ಅದಕ್ಕೆ ಮತ್ತೆ ವಿಚಾರಣೆ, ಬೇರೆ ಬೇರೆ ಮೀಟಿಂಗು, ಇಂತಹ ಚಿಕ್ಕ ಪುಟ್ಟ ವಿಷಯಗಳಿಗೆ ಒಂದು ಮೀಟಿಂಗ್ ಕರೆಯೋದು, ಇದೆಲ್ಲ ಅದರಿಂದ ಏನಾಗ್ತಾ ಇದೆ? ಅನ್ನೆಸೆಸರಿ ಆಗಿ ಡಿಲೇ ಆಗ್ತಾ ಇದೆ. ಬೇಕಾಗಿರೋದು ಮಾಡ್ಲಿಕ್ಕೆ ಟೈಮ್ ಇಲ್ಲ, ಬೇಡದೇ ಇರೋ ಎಲ್ಲದಕ್ಕೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಲ್ಯಾಕ್ ಆಫ್ ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್, ADR ಅಂತ ಹೇಳ್ತೇವೆ, ಅಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಡಸಂಟ್ ಯೂಸ್ ಮೀಡಿಯೇಷನ್ ಆರ್ ನೆಗೋಸಿಯೇಷನ್ ಇನಫ್ ವಿಚ್ ಕುಡ್ ರೆಡ್ಯೂಸ್ ದಿ ಬರ್ಡನ್ ಆನ್ ಟ್ರಿಬ್ಯುನಲ್ಸ್. ಅಂತಂದ್ರೆ ಆ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಮೀಡಿಯೇಷನ್ ಅಂದ್ರೆ ಮಧ್ಯಸ್ಥಿಕೆ ವಹಿಸೋದಾಗ್ಲಿ ಅಥವಾ ನೆಗೋಷಿಯೇಟ್ ಮಾಡೋದಾಗ್ಲಿ, ಒಂದು ಸಂಧಾನ ಕಾರ್ಯಕ್ರಮಗಳಾಗ್ಲಿ ಯಾವುದೂ ಇಲ್ಲ ಅದರಲ್ಲಿ. ಅಂದ್ರೆ ಅದಿದ್ರೆ ಒಂದು ವೇಳೆ ಬರ್ಡನ್ ಸ್ವಲ್ಪ ಕಡಿಮೆ ಆಗಬಹುದಿತ್ತು, ಆದ್ರೆ ಅದು ಯಾವುದ್ರ ಬಗ್ಗೆ ಅವರು ಮುಂದೆ ಯಾವ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಪ್ರಪೋಸ್ಡ್ ಸೊಲ್ಯೂಷನ್ ಟು ಇಂಪ್ರೂವ್ ದ ಸಿಸ್ಟಮ್. ಹಾಗಾದ್ರೆ ಕೆಲವೊಂದು ಸೊಲ್ಯೂಷನ್ಗಳು ಏನೇನು ತಗೋಬಹುದು ಅಂತಂದ್ರೆ, ಮ್ಯಾಂಡೇಟರಿ ಮೀಡಿಯೇಷನ್. ಬಿಫೋರ್ ಅ ಕೇಸ್ ಗೋಸ್ ಟು ದ ಟ್ರಿಬ್ಯುನಲ್, ಕಂಪನಿ ಶುಡ್ ಟ್ರೈ ಟು ರಿಸಾಲ್ವ್ ಡಿಸ್ಪ್ಯೂಟ್ಸ್ ಥ್ರೂ ಮೀಡಿಯೇಷನ್. ಮೀಡಿಯೇಷನ್ ಅಂತಂದ್ರೆ ಒಂದು ಮಧ್ಯಸ್ಥಿಕೆ ಅಥವಾ ಯಾವುದೋ ಒಂದು ಮಧ್ಯವರ್ತಿ, ಯಾವುದೋ ಒಂದು ವ್ಯಕ್ತಿಯನ್ನ ಇಟ್ಕೊಂಡು ಮಿಡ್ಲ್ ಅಲ್ಲಿ ಎರಡು ಕಡೆ ಸಮಾನ ಪಕ್ಷಪಾತ ಇಲ್ಲದೆ ಇರೋ ವ್ಯಕ್ತಿಯನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಡಿಸ್ಪ್ಯೂಟ್ಗಳನ್ನ, ಬೇರೆ ಬೇರೆ ಸಮಸ್ಯೆಗಳನ್ನ, ವಿವಾದಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ನೋಡ್ಬೇಕು. ದಿಸ್ ವುಡ್ ರೆಡ್ಯೂಸ್ ದ ನಂಬರ್ ಆಫ್ ಕೇಸಸ್ ರೀಚಿಂಗ್ NCLT, ಸೇವಿಂಗ್ ಟೈಮ್. ಮೊದಲೇ ಅದು ರಿಸಾಲ್ವ್ ಆಗ್ಬಿಟ್ರೆ NCLTಗೆ ಬರುವಂತ ಕೇಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅದರಿಂದ ಸಮಯ ಉಳಿಯುತ್ತೆ. ಸ್ಪೆಷಲೈಸ್ಡ್ ಬೆಂಚಸ್. ಕ್ರಿಯೇಟಿಂಗ್ ಸಪರೇಟ್ ಬೆಂಚಸ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಸಾಲ್ವೆನ್ಸಿ ಕೇಸಸ್ ವುಡ್ ಸ್ಪೀಡ್ ಅಪ್ ದ ಪ್ರೊಸೆಸ್ ಅಂಡ್ ಇಂಪ್ರೂವ್ ಡಿಸಿಷನ್ ಮೇಕಿಂಗ್. ಪ್ರತಿ ಒಂದು ಕೇಸ್ ಬೇರೆ ಬೇರೆ ಟೈಪ್ಗಳಿರುತ್ತಲ್ವ ಕೇಸ್ಗಳಲ್ಲಿ, ಎಲ್ಲದಕ್ಕೂ ಪ್ರತಿಯೊಂದು ಹೊಸ ಬೆಂಚ್ ಅನ್ನ ಕ್ರಿಯೇಟ್ ಮಾಡಬೇಕು. ಹಾಗಾದಾಗ ಕ್ಲಾಸಿಫಿಕೇಶನ್ ಮತ್ತೆ ಟ್ರಾನ್ಸಾಕ್ಷನ್ ಅಂತಂದ್ರೆ ಒಂದು ಕೇಸ್ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಅದರ ಕರೆಕ್ಟ್ ಪ್ರೊಸೆಸ್ ಎಲ್ಲ ಕರೆಕ್ಟ್ ಆಗಿ ನಾವು ನಿಭಾಯಿಸಬಹುದು. ಇದರಿಂದ ಡಿಸಿಷನ್ ಮೇಕಿಂಗ್, ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ಎಲ್ಲಾ ಪ್ರೊಸೆಸ್ಗಳು, ಎಲ್ಲಾ ಕಾರ್ಯಗಳು ಸ್ಪೀಡ್ ಆಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸ್ಟಾಫಿಂಗ್.
There should be more courtrooms and well-trained permanent staff to ensure smooth operation. ಇನ್ನೂ ಹೆಚ್ಚು ಕೋರ್ಟ್ ರೂಮ್ಗಳು ಬೇಕು, ಮತ್ತೆ ವೆಲ್ ಟ್ರೈನ್ಡ್ ಸರಿಯಾದ ಟ್ರೈನಿಂಗ್ ಹೊಂದಿರುವಂತಹ ಸ್ಟಾಫ್, ಪರ್ಮನೆಂಟ್ ಸ್ಟಾಫ್ಗಳ ಅವಶ್ಯಕತೆ ಇದೆ. ಮತ್ತೆ ಸ್ಮೂತ್ ಆಪರೇಷನ್ ಸರಿಯಾಗಿ ಕಾರ್ಯಗಳನ್ನ ನಿರ್ವಹಿಸಬೇಕಾಗಿದೆ. ಹೈಬ್ರಿಡ್ ಮಾಡೆಲ್ ಟ್ರಿಬ್ಯುನಲ್ ಶುಡ್ ಇನ್ಕ್ಲೂಡ್ ಬೋತ್ ಜಡ್ಜಸ್ ಅಂಡ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಟು ಹ್ಯಾಂಡಲ್ ಕಾಂಪ್ಲೆಕ್ಸ್ ಇನ್ಸಾಲ್ವೆನ್ಸಿ ಕೇಸಸ್ ಎಫೆಕ್ಟಿವ್ಲಿ. ಅಲ್ಲಿ ಜಡ್ಜ್ಗಳು ಇರಬೇಕು ಮತ್ತೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಇರಬೇಕು. ಈ ಎರಡು ವ್ಯಕ್ತಿಗಳು ಇರೋದ್ರಿಂದ ಮಾತ್ರ ಸರಿಯಾದ ರೀತಿಯಲ್ಲಿ ಕೇಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ಕ್ಲೂಷನ್ ಏನು? ಇಂಡಿಯಾಸ್ ಇನ್ಸಾಲ್ವೆನ್ಸಿ ಸಿಸ್ಟಮ್ ಶುಡ್ ನಾಟ್ ಜಸ್ಟ್ ಫೋಕಸ್ ಆನ್ ಕ್ಲಿಯರಿಂಗ್ ಬ್ಯಾಡ್ ಡೆಬ್ಟ್ಸ್, ಇಟ್ ಶುಡ್ ಆಲ್ಸೋ ಹೆಲ್ಪ್ ಎಕನಾಮಿಕ್ ಗ್ರೋ. ಅಂದ್ರೆ ಮುಖ್ಯವಾಗಿ ಈ ಬ್ಯಾಡ್ ಲೋನ್ಸ್ಗಳು ಅಥವಾ ಬ್ಯಾಡ್ ಡೆಬ್ಟ್ ಇರುತ್ತಲ್ವಾ, ಇಂಥವುದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಮಾತ್ರ ಫೋಕಸ್ ಮಾಡಬಾರದು, ಎಕಾನಮಿಯನ್ನ, ಆರ್ಥಿಕತೆಯನ್ನ ಮುನ್ನಡೆಸಲಿಕ್ಕೆ, ಆರ್ಥಿಕ ಬೆಳವಣಿಗೆಗೂ ಸಹ ಇದು ಫೋಕಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮೇಜರ್ ರಿಫಾರ್ಮ್ಸ್ ಆರ್ ನೀಡೆಡ್ ಟು ಇಂಪ್ರೂವ್ ಎಫಿಷಿಯನ್ಸಿ, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕ್ಸ್ಪರ್ಟೈಸ್. ಮುಖ್ಯವಾಗಿ ದಕ್ಷತೆ, ಮೂಲಸೌಕರ್ಯ ಹಾಗೂ ಪರಿಣಿತಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಸರಿಯಾದ ರಿಫಾರ್ಮ್ಗಳು, ಸುಧಾರಣೆಗಳು ಆಗಬೇಕು. A faster and better insolvency process will attract foreign investment and strengthen India's economy. ಯಾವಾಗ ಇಂಥ ಇನ್ಸಾಲ್ವೆನ್ಸಿ ಕೇಸ್ಗಳು ಕಡಿಮೆ ಆಗುತ್ತೋ ಮತ್ತೆ ಒಳ್ಳೆಯ ಪ್ರೊಸೆಸ್ ಇರುತ್ತೋ ಅವಾಗ ಫಾರಿನರ್ ಸಹ ಭಾರತದ ಕಾರ್ಯವೈಖರಿಯನ್ನ ಮೆಚ್ಕೋತಾರೆ ಮತ್ತೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ. ಅದರ ಮೂಲಕ ಇಂಡಿಯಾಸ್ ಎಕಾನಮಿ ಏನಾಗುತ್ತೆ, ಭಾರತದ ಆರ್ಥಿಕತೆ ಬೆಳೆಯುತ್ತೆ. ಮುಂದಿನ ವಿಷಯ ವರ್ಲ್ಡ್ ಎಕನಾಮಿಕ್ ಫೋರಂ ದಾವೋಸ್ ಮೀಟಿಂಗ್. ಅಂದ್ರೆ ಪ್ರತಿ ವರ್ಷ ದಾವೋಸ್ ನಲ್ಲಿ ಮೀಟಿಂಗ್ ಆಗುತ್ತೆ. ಎಲ್ಲಾಗುತ್ತೆ? ದಾವೋಸ್, ಸ್ವಿಟ್ಜರ್ಲ್ಯಾಂಡ್. ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು. ಜನವರಿ 20ರಿಂದ 24 ಇದು ನಡೀತಾ ಇದೆ. ಹಾಗಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. 1971ರಲ್ಲಿ ಕ್ಲಾಸ್ ಶ್ವಾಬ್ ಅವರು ಇದನ್ನ ಸ್ಥಾಪಿಸಿದ್ರು. ಮೊದಲು ಇದನ್ನ ಯುರೋಪಿಯನ್ ಮ್ಯಾನೇಜ್ಮೆಂಟ್ ಫೋರಂ ಅಂತ ಕರೀತಾ ಇದ್ರು. ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಯಾರು? ಸ್ಟೇಕ್ ಹೋಲ್ಡರ್ ಕ್ಯಾಪಿಟಲಿಸಮ್. ಅಂತಂದ್ರೆ ಕಂಪನಿ ಶುಡ್ ಸರ್ವ್ ಸೊಸೈಟಿ, ನಾಟ್ ಜಸ್ಟ್ ಶೇರ್ ಹೋಲ್ಡರ್ಸ್. ಇದರ ಕಾನ್ಸೆಪ್ಟ್ ಏನಂತಂದ್ರೆ, ಮುಖ್ಯ ತತ್ವ ಏನು ಅಂತಂದ್ರೆ, ಈ ಕಂಪನಿಗಳು ಜಸ್ಟ್ ಅವರ ಸ್ಟೇಕ್ ಹೋಲ್ಡರ್ಗಳು, ಅವರ ಬೇರೆ ಬೇರೆ ಮೆಂಬರ್ಗಳಾಗ್ಲಿ, ಎಂಪ್ಲಾಯರ್ಸ್ ಆಗ್ಲಿ ಅಥವಾ ಕಂಪನಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಹೊರತುಪಡಿಸಿ ಸಮಾಜಕ್ಕೂ ಸಹ ಸಹಾಯವನ್ನ ಮಾಡಬೇಕು, ಸಮಾಜಕ್ಕೂ ತಮ್ಮ ಸೇವೆಗಳನ್ನ ವಿಸ್ತರಿಸಬೇಕು ಅನ್ನೋದು ಇದರ ಒಂದು ತತ್ವ. ಏನೇನು? ಎಂಗೇಜ್ ಲೀಡರ್ಸ್ ಟು ಬಿಲ್ಡ್ ರೆಸಿಲಿಯಂಟ್, ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಎಕಾನಮೀಸ್. ಬೇರೆ ಬೇರೆ ನಾಯಕರನ್ನ ಒಳಗೊಂಡು ರೆಸಿಲಿಯಂಟ್ ಆದಂತಹ, ಅಂದ್ರೆ ಹೆಚ್ಚು ಕಾಲ ಬಾಳುವಂತಹ, ಅಂದ್ರೆ ಸುಸ್ಥಿರವಾದಂತಹ, ಇನ್ಕ್ಲೂಸಿವ್ ಎಲ್ಲರನ್ನು ಒಳಗೊಂಡಂತಹ, ಮತ್ತೆ ಸಸ್ಟೈನೇಬಲ್ ಎಕಾನಮೀಸ್ ಅಂದ್ರೆ ಸರಿಯಾದ ಸುಸ್ಥಿರವಾದ ಆರ್ಥಿಕತೆಯನ್ನ ಬಿಲ್ಡ್ ಮಾಡೋದು ಇದರ ಮುಖ್ಯ ಉದ್ದೇಶ. ಇದರ ಕೆಲವೊಂದು ರಿಪೋರ್ಟ್ಗಳು ತುಂಬಾ ಇಂಪಾರ್ಟೆಂಟ್, ಕೆಲವೊಂದ್ಸರಿ ಕೇಳ್ತಾ ಇರ್ತಾರೆ ಫಿಲಿಮ್ಸ್ ಅಲ್ಲಿ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಗ್ಲೋಬಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಪೋರ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ರಿಸ್ಕ್ ರಿಪೋರ್ಟ್, ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್, ಗ್ಲೋಬಲ್ ಎನಾಬ್ಲಿಂಗ್ ಟ್ರೇಡ್ ರಿಪೋರ್ಟ್. ಈ ಎಲ್ಲ ರಿಪೋರ್ಟ್ಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹೆಡ್ ಕ್ವಾರ್ಟರ್ ಇರೋದು ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇನ್ನು ಆಫೀಸ್ ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ, ಬೀಜಿಂಗ್ ಮತ್ತೆ ಟೋಕಿಯೋದಲ್ಲಿದೆ. ಇದರ ಪಾರ್ಟಿಸಿಪೆಂಟ್ಗಳು ಸುಮಾರು 3000 ಲೀಡರ್ಗಳಿದ್ದಾರೆ. ಇದರಲ್ಲಿ ಬಿಸ್ನೆಸ್ ಅವರಿದ್ದಾರೆ, ಪಾಲಿಟಿಕ್ಸ್, ಎಕಾನಮಿ, ಮೀಡಿಯಾ, ಸೆಲೆಬ್ರಿಟೀಸ್ ಎಲ್ಲರನ್ನ ಇದು ಒಳಗೊಂಡಿದೆ. ಡಿಸ್ಕಷನ್ಸ್ ಅಂತಂದ್ರೆ ಸುಮಾರು 500+ ಸೆಷನ್ಸ್ ಆನ್ ಗ್ಲೋಬಲ್ ಎಕನಾಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್. ಸುಮಾರು 500ಕ್ಕಿಂತ ಹೆಚ್ಚು ಎಕನಾಮಿ ಮತ್ತೆ ಸೋಷಿಯಲ್ ಇಶ್ಯೂಗಳ ಬಗ್ಗೆ ಡಿಸ್ಕಷನ್ ನಡೆದಿದೆ. ಮುಂದಿನ ವಿಷಯ ಗ್ರೇಟ್ ಬ್ಯಾರಿಯರ್ ರೀಫ್. ಇದರ ಬಗ್ಗೆ ಕೇಳಿರಬಹುದು. ಎಲ್ಲಿದೆ ಇದು? ಕೋರಲ್ ಸಿ ಆಫ್ ದಿ ನಾರ್ತ್ ಈಸ್ಟರ್ನ್ ಕೋಸ್ಟ್ ಆಫ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ನಾರ್ತ್ ಈಸ್ಟರ್ನ್ ಕೋಸ್ಟ್ ಅಲ್ಲಿ ಇರುವಂತಹ ಇದು ಹೆಸರೇನು? ಗ್ರೇಟ್ ಬ್ಯಾರಿಯರ್ ರೀಫ್. ಲಾರ್ಜೆಸ್ಟ್ ರೀಫ್ ಸಿಸ್ಟಮ್, ಹವಳದ ದಂಡೆ ಅಂತ ಕರಿತೀವಲ್ವಾ, ಆ ಒಂದು ರೀಫ್ ಸಿಸ್ಟಮ್ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು. ಅದರ ಜೊತೆಗೆ ವರ್ಲ್ಡ್ಸ್ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಕೋರಲ್ ರೀಫ್, ಆಲ್ಸೋ ದ ಲಾರ್ಜೆಸ್ಟ್ ಲಿವಿಂಗ್ ಸ್ಟ್ರಕ್ಚರ್ ಆನ್ ಅರ್ತ್. ಜಗತ್ತಿನ ಲಾರ್ಜೆಸ್ಟ್ ಲಿವಿಂಗ್ ಸ್ಟ್ರಕ್ಚರ್ ಅಂತ ಇದನ್ನ ಕರೀತಾರೆ. ಇದರ ಏರಿಯಾ 350,000 ಸ್ಕ್ವೇರ್ ಕಿಲೋಮೀಟರ್, ಕವರಿಂಗ್ 10% ಆಫ್ ದಿ ವರ್ಲ್ಡ್ಸ್ ಕೋರಲ್ ರೀಫ್ ಎಕೋಸಿಸ್ಟಮ್. ಈ ಒಂದು ಕೋರಲ್ ರೀಫಿನ ಏರಿಯಾ ಇದೆಯಲ್ವಾ, ಇದು ಜಗತ್ತಿನ ಒಟ್ಟು ಕೋರಲ್ ರೀಫ್ ಎಕೋಸಿಸ್ಟಮಿನ 10% ಅನ್ನ ಕವರ್ ಮಾಡುತ್ತೆ. ವಿಸಿಬಲ್ ಫ್ರಮ್ ಸ್ಪೇಸ್ ಅಂದ್ರೆ ಅಂತರಿಕ್ಷದಿಂದ ಸಹ ಇದು ಕಾಣುತ್ತೆ. ಮೇಡ್ ಆಫ್ 3000 ಇಂಡಿವಿಜುವಲ್ ರೀಫ್. ಇದರಲ್ಲಿ ಚಿಕ್ಕ ಚಿಕ್ಕ 3000 ಇಂಡಿವಿಜುವಲ್ ರೀಫ್ಗಳಿದೆ. ಅವೆಲ್ಲವೂ ಸೇರಿ ಇದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರೆಸ್ಕೊಂಡಿದೆ. ಟೈಪ್ಸ್ ಆಫ್ ರೀಫ್ ಇದರಲ್ಲಿ ಪ್ಲಾಟ್ಫಾರ್ಮ್ ರೀಫ್ಸ್ ಫಾರ್ಮ್ಡ್ ಬೈ ರೇಡಿಯಲ್ ಕೋರಲ್ ಗ್ರೋತ್. ಇದರಲ್ಲಿ ರೇಡಿಯಲ್ ಕೋರಲ್ ಗ್ರೋತ್ ಮೂಲಕ ತಯಾರಾಗಿದ್ದು ಯಾವುದು? ಪ್ಲಾಟ್ಫಾರ್ಮ್ ರೀಫ್ಗಳು. ಇನ್ನು ವಾಲ್ ರೀಫ್ಸ್ ಗ್ರೋ ಇನ್ ಎಲಾಂಗೇಟೆಡ್ ಪ್ಯಾಟರ್ನ್ಸ್ ಇನ್ ಸ್ಟ್ರಾಂಗ್ ವಾಟರ್ ಕರೆಂಟ್ಸ್. ಅಂದ್ರೆ ಸ್ಟ್ರಾಂಗ್ ಆಗಿರೋ ವಾಟರ್ ಕರೆಂಟ್ಸ್, ನೀರಿನ ಹರಿವು ಜಾಸ್ತಿ ಇರುತ್ತಲ್ವಾ, ಅಲ್ಲಿ ಬರುವಂತಹ ಪ್ಯಾಟರ್ನ್ಗಳು, ಎಲಾಂಗೇಟೆಡ್ ಪ್ಯಾಟರ್ನ್ಗಳು ಕಂಡು ಬಂದ್ರೆ
ಅದಕ್ಕೆ ವಾಲ್ ರೀಫ್ಸ್ ಅಂತ ಕರೀತಾರೆ. ಫ್ರಿಂಜಿಂಗ್ ರೀಫ್ಸ್ ಅಂತಂದ್ರೆ ಫೌಂಡ್ ಅಲಾಂಗ್ ದಿ ಕೋಸ್ಟ್ ಲೈನ್ ಅಂಡ್ ಐಲ್ಯಾಂಡ್. ಈ ದ್ವೀಪಗಳು ಮತ್ತೆ ಸಮುದ್ರ ತೀರಗಳ ಆ ಒಂದು ಪ್ರದೇಶದಲ್ಲಿ ಕಂಡು ಬರುವಂತದ್ದು ಫ್ರಿಂಜಿಂಗ್ ರೀಫ್ಸ್ಗಳು. ಪ್ರೊಟೆಕ್ಷನ್ ಮತ್ತೆ ರೆಕಗ್ನಿಷನ್ ಮಾಡಲಿಕ್ಕೆ ಮ್ಯಾನೇಜ್ಡ್ ಬೈ ಗ್ರೇಟ್ ಬ್ಯಾರಿಯರ್ ರೀಫ್ ಮರೈನ್ ಪಾರ್ಕ್ ಅಥಾರಿಟಿ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಮರೈನ್ ಪಾರ್ಕ್ ಅಥಾರಿಟಿ ಇದನ್ನ ಮ್ಯಾನೇಜ್ ಮಾಡುತ್ತೆ. ಇನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಇದಕ್ಕೆ ಮಾನ್ಯತೆ ಸಿಕ್ಕಿದೆ 1981ರಲ್ಲಿ. ಕೆಲವೊಂದು ಥ್ರೆಟ್ಗಳಿದೆ. ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಅಫೆಕ್ಟಿಂಗ್ ಮರೈನ್ ಲೈಫ್. ಮುಖ್ಯವಾಗಿ ಎಲ್ಲ ಪ್ರತಿದಿನ ನೋಡ್ತಾ ಇದ್ದೇವೆ ಕ್ಲೈಮೇಟ್ ಚೇಂಜ್ ಮತ್ತೆ ಹ್ಯೂಮನ್ ಆಕ್ಟಿವಿಟಿ. ಇಂಥ ಎಷ್ಟೋ ಮನುಷ್ಯ ನಿರ್ಮಿತ ಕೃತ್ಯಗಳಿಂದಾಗಿ ಈ ಮರೀನ್ ಲೈಫ್ ಆಗಿರ್ಬೋದು ಅಥವಾ ಜೀವ ವೈವಿಧ್ಯತೆ ಅಂತಹ ಯಾವುದೇ ವಿಷಯ ಬಂದಾಗಲೂ ಅದಕ್ಕೆ ಈ 2 ಥ್ರೆಟ್ಗಳು ಇದ್ದೇ ಇರುತ್ತೆ. ಕೋರಲ್ ಬ್ಲೀಚಿಂಗ್, ಪೊಲ್ಯೂಷನ್ ಅಂಡ್ ರೈಸಿಂಗ್ ಓಷನ್ ಟೆಂಪರೇಚರ್ ಆರ್ ಮೇಜರ್ ಕನ್ಸರ್ನ್ಸ್. ಕೋರಲ್ ಬ್ಲೀಚ್ ಆಗೋದು, ಕೋರಲ್ ಹಾಳಾಗ್ತಾ ಇರೋದು, ಮತ್ತೆ ಪೊಲ್ಯೂಷನ್ ಕಲುಷಿತ ವಾತಾವರಣ, ಮತ್ತೆ ರೈಸಿಂಗ್ ಓಷನ್ ಟೆಂಪರೇಚರ್ ಅದರ ಜೊತೆಗೆ ಸಮುದ್ರದ ನೀರಿನ ಒಂದು ಟೆಂಪರೇಚರ್ ಹೆಚ್ಚಾಗ್ತಾ ಇರೋದು ಎಲ್ಲವೂ ಸಹ ಈ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಒಂದು ಥ್ರೆಟ್ ಆಗಿದೆ. ಅದು ಈ ಎಲ್ಲವುಗಳಿಂದ ಅದಕ್ಕೆ ಅಪಾಯ ಇದೆ. ಇನ್ನು ಮುಂದಿನ ವಿಷಯ ಇಂಡಿಯನ್ ಗ್ರೇ ವುಲ್ಫ್ ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿ. 2 ವಿಷಯಗಳಿದೆ, ಇಂಡಿಯನ್ ಗ್ರೇ ವುಲ್ಫ್ ಮತ್ತೆ ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿ. ರೀಸೆಂಟ್ಲಿ ಅನ್ ಇಂಡಿಯನ್ ಗ್ರೇ ವುಲ್ಫ್ ಗೇವ್ ಬರ್ತ್ ಟು 8 ಪಪ್ಸ್ ಹಿಯರ್. ಇಲ್ಲಿ ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿಯಲ್ಲಿ ಇಂಡಿಯನ್ ಗ್ರೇ ವುಲ್ಫ್ ಏನಿದೆ ಅದು ಸುಮಾರು 8 ಮರಿಗಳಿಗೆ ಜನ್ಮ ನೀಡಿದೆ. ಇಂಡಿಯನ್ ಗ್ರೇ ವುಲ್ಫ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಬ್ ಸ್ಪೀಶೀಸ್ ಆಫ್ ಗ್ರೇ ವುಲ್ಫ್. ಒಂದು ಗ್ರೇ ವುಲ್ಫ್ ಅನ್ನೋದ್ರ ಒಂದು ಉಪಪ್ರಭೇದ. ಇದು ಫೌಂಡ್ ಇನ್ ಸೌತ್ ವೆಸ್ಟ್ ಏಷ್ಯಾ ಅಂಡ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಸೌತ್ ವೆಸ್ಟ್ ಏಷ್ಯಾ, ಏಷ್ಯಾದ ಸೌತ್ ವೆಸ್ಟ್ ಈ ಭಾಗದಲ್ಲಿ ಕಂಡು ಬರುವಂತ ಒಂದು ಪ್ರಾಣಿ ಇದು. ಮತ್ತೆ ಇಂಡಿಯನ್ ಸಬ್ ಕಾಂಟಿನೆಂಟ್, ಇಂಡಿಯಾ ಸಬ್ ಕಾಂಟಿನೆಂಟ್ ಅಂತ ಕರಿತೀವಲ್ವಾ, ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಮಯನ್ಮಾರ್, ಶ್ರೀಲಂಕಾ ಈ ಒಂದು ಭಾಗದಲ್ಲಿ ಹೆಚ್ಚು ಕಂಡು ಬರುತ್ತೆ. ಸ್ಮಾಲರ್ ಪ್ಯಾಕ್ಸ್, ಲೆಸ್ ವೋಕಲ್ ಅಂಡ್ ನಾಕ್ಟರ್ನಲ್ ಹಂಟರ್. ಮುಖ್ಯವಾಗಿ ನಾಕ್ಟರ್ನಲ್ ಅಂತಂದ್ರೆ ಆಕ್ಟಿವ್ ಫ್ರಮ್ ಡಸ್ಕ್ ಟು ಡಾನ್. ರಾತ್ರಿ ಅಥವಾ ಸಂಜೆಯಿಂದ ಮುಂಜಾನೆ ತನಕ ಇದು ಹೆಚ್ಚು ಆಕ್ಟಿವ್ ಆಗಿರುತ್ತೆ. ನಿಶಾಚಾರ ಪ್ರಾಣಿ ಅಂತ ಹೇಳ್ತೀವಲ್ವಾ, ಆ ಒಂದು ಪ್ರಾಣಿ ಇದು. ಹ್ಯಾಬಿಟ್ಯಾಟ್ ನೋಡೋದಾದ್ರೆ ಸ್ಕ್ರಬ್ ಲ್ಯಾಂಡ್ ಅಂದ್ರೆ ಕುರುಚಲು ಪ್ರದೇಶ, ಕುರುಚಲು ಗಿಡ ಇರುತ್ತಲ್ವಾ ಆ ತರ, ಗ್ರಾಸ್ ಲ್ಯಾಂಡ್ ಮತ್ತೆ ಸೆಮಿ ಏರಿಡ್ ರೀಜನ್ಸ್ ಈ ಎಲ್ಲವುಗಳಲ್ಲಿ ಇದು ಕಂಡು ಬರುತ್ತೆ. ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ಳಿ, ಇಂಡಿಯಾ ಟು ಇಸ್ರೇಲ್. ಇಂಡಿಯಾದಿಂದ ಇಸ್ರೇಲ್ ತನಕನೂ ಇದು ಹರಡ್ಕೊಂಡಿದೆ, ಈ ಒಂದು ಪ್ರಾಣಿ ಪ್ರಭೇದ ಹರಡ್ಕೊಂಡಿದೆ. ಕನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ IUCN ಪ್ರಕಾರ ಇದು ಲೀಸ್ಟ್ ಕನ್ಸರ್ನ್. ಇನ್ನು ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅನ್ನ ಇದಕ್ಕೆ ಸೇರಿಸಿದ್ದಾರೆ. ಇದು ಹೈಯೆಸ್ಟ್ ಪ್ರೊಟೆಕ್ಷನ್ ಅಂತ ಘೋಷಿಸಿದ್ದಾರೆ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಸ್ಕೆಡ್ಯೂಲ್ 1 ಅಲ್ಲಿ ಇದನ್ನ ಸೇರಿಸಿದ್ದಾರೆ, ಅಂದ್ರೆ ಹೈಯೆಸ್ಟ್ ಪ್ರೊಟೆಕ್ಷನ್ ಇನ್ ಇಂಡಿಯಾ. ಥ್ರೆಟ್ಸ್ ಮೊದಲೇ ಹೇಳಿದಾಗೆ ಹ್ಯಾಬಿಟ್ಯಾಟ್ ಲಾಸ್, ಡಿಕ್ಲೈನ್ ಪ್ರೇ ಪಾಪ್ಯುಲೇಷನ್. ಅದಕ್ಕೆ ಇದು ಥ್ರೆಟ್ಗಳು ಯಾವ್ದು? ಹ್ಯಾಬಿಟ್ಯಾಟ್ ಲಾಸ್ ಅಂತಂದ್ರೆ ಅದರ ವಾಸಸ್ಥಾನಕ್ಕೆ ಕೆಲವೊಂದು ಆಪತ್ತುಗಳು ಬರ್ತಾ ಇದೆ. ಮತ್ತೆ ಪ್ರೇ ಪಾಪ್ಯುಲೇಷನ್, ಅದಕ್ಕೆ ಬೇಕಾದಂತಹ ಅದು ಬೇಟೆಯಾಡುವಂತಹ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಅದಕ್ಕೆ ಆಹಾರ ಸಿಗ್ತಾ ಇಲ್ಲ. ಇನ್ನೊಂದು ವಿಷಯ ನೋಡಿದ್ವಲ್ವಾ, ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿ ಕರ್ನಾಟಕ. ಯಾವ ಜಿಲ್ಲೆಯಲ್ಲಿ ಬರುತ್ತೆ ಬಂಕಾಪುರ್? ಕಮೆಂಟ್ ಮಾಡಿ ತಿಳಿಸಿ. ಬಂಕಾಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ವುಲ್ಫ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ. ಇದು ಭಾರತದ 2ನೇ, ಇಂಡಿಯಾ ಸೆಕೆಂಡ್ ವುಲ್ಫ್ ಸ್ಯಾಂಕ್ಚುರಿ. ಕರ್ನಾಟಕದ ಮೊದಲ ವುಲ್ಫ್ ಸ್ಯಾಂಕ್ಚುರಿ. ಭಾರತದಲ್ಲಿ ಮೊದಲು ಮಹೋಧನ್ ವುಲ್ಫ್ ಸ್ಯಾಂಕ್ಚುರಿ ಅಂತ ಇತ್ತು, ಈಗ 2ನೇದು ಈ ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿ. ಮಹೋಧನ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ? ಜಾರ್ಖಂಡ್ ನಲ್ಲಿ ಇರೋದು. ಇದು 1976ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಇನ್ನು ಮುಂದಿನ ವಿಷಯ ILO's ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ಸ್ 2025. ILO ಅಂತಂದ್ರೆ ಏನು? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಈ ಒಂದು ರಿಪೋರ್ಟ್ ಅನ್ನು ಅದು ಬಿಡುಗಡೆ ಮಾಡಿದೆ. ರಿಪೋರ್ಟ್ ಯಾವುದು? ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್. ಈ ರಿಪೋರ್ಟ್ ಬಿಡುಗಡೆ ಮಾಡೋದು ಯಾವ ಸಂಸ್ಥೆ ಅಂತ ಕೇಳಬಹುದು? ILO. ಫೋಕಸ್ ಏನಿದ್ರದ್ದು? ಗ್ಲೋಬಲ್ ಲೇಬರ್ ಮಾರ್ಕೆಟ್ ಟ್ರೆಂಡ್ಸ್ ಅಂಡ್ ಚಾಲೆಂಜಸ್. ಲೇಬರ್ ಮಾರ್ಕೆಟ್ ಅಂತಂದ್ರೆ ಎಂಪ್ಲಾಯರ್ಸ್ ಎಂಪ್ಲಾಯ್ಮೆಂಟ್. ಈಗ ಕಾರ್ಮಿಕರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಏನೇನ್ ಟ್ರೆಂಡ್ ಆಗ್ತಾ ಇದೆ, ಯಾವ ಚಾಲೆಂಜಸ್ ಗಳಿದೆ ಅನ್ನೋದನ್ನ ಇದು ತೋರಿಸ್ತಾ ಹೋಗುತ್ತೆ. ಕವರ್ಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಜಾಬ್ ಗ್ಯಾಪ್ಸ್, ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಎಕನಾಮಿಕ್ ಪ್ರೆಷರ್ಸ್. ಎಲ್ಲ ವಿಷಯಗಳನ್ನ ಇದು ಕವರ್ ಮಾಡುತ್ತೆ. ಈ ಹೈಲೈಟ್ಸ್ ಇರೋದು ಗ್ಲೋಬಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ 2024 ಸ್ಟಡಿ ಎಟ್ 5%. ಇದರ ಪ್ರಕಾರ 2024ರ ಗ್ಲೋಬಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? 5% ಅಷ್ಟಿದೆ. ಚಾಲೆಂಜಸ್, ಜಿಯೋ ಪೊಲಿಟಿಕಲ್ ಟೆನ್ಷನ್. ಮುಖ್ಯವಾಗಿ ಬೇರೆ ಬೇರೆ ದೇಶಗಳ ನಡುವೆ ಆಗ್ತಾ ಇರುವಂತಹ ಯುದ್ಧ ಆಗಿರ್ಬಹುದು, ಅಸಮಾಧಾನ ಆಗಿರ್ಬಹುದು, ಅಥವಾ ಬೇರೆ ಬೇರೆ ಟೆನ್ಷನ್ ಸಿಚುವೇಶನ್ಗಳಾಗಿರ್ಬಹುದು. ಅದ್ರ ಜೊತೆ ಕ್ಲೈಮೇಟ್ ಚೇಂಜ್ ಕಾಸ್ಟ್. ಕ್ಲೈಮೇಟ್ ಚೇಂಜ್ ಇಂದಾಗಿ ಎಷ್ಟೋ ಪ್ರದೇಶಗಳಿಗೆ, ಬೇರೆ ಬೇರೆ ಪ್ರದೇಶಗಳಿಗೆ ಜನ ಮೈಗ್ರೇಟ್ ಆಗ್ತಾ ಇದ್ದಾರೆ. ನಮಗೆ ಅದು ಅನುಭವ ಆಗ್ತಾ ಇಲ್ಲ, ಆದ್ರೆ ಹಲವಾರು ಪ್ರದೇಶಗಳಲ್ಲಿ ಇದರ ಸಮಸ್ಯೆಗಳು ಈಗಾಗಲೇ ಕಾಣಿಸ್ಕೊಳ್ತಾ ಇವೆ. ಅಂಡ್ ಡೆಪ್ಟ್ ಇಶ್ಯೂಸ್, ಸಾಲಕ್ಕೆ ಸಂಬಂಧಿಸಿದ ಹಾಗೆ, ಹಣಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ.
ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ನೋಡೋದಾದ್ರೆ ಡಿಕ್ಲೈನ್ ಇನ್ ಲೋ ಇನ್ಕಮ್ ಕಂಟ್ರೀಸ್, ಕಡಿಮೆ ಆದಾಯ ಉಳ್ಳುವಂತಹ ದೇಶಗಳಲ್ಲಿ ಲೇಬರ್ ಫೋರ್ಸ್ ಕಾರ್ಮಿಕರ ಒಂದು ಪಾರ್ಟಿಸಿಪೇಷನ್ ಕಡಿಮೆ ಆಗಿದೆ. ಇನ್ಕ್ರೀಸಿಂಗ್ ಇನ್ ಹೈ ಇನ್ಕಮ್ ಕಂಟ್ರೀಸ್, ಹೆಚ್ಚು ಆದಾಯ ಗಳಿಸ್ತಾ ಇರುವಂತಹ ದೇಶಗಳಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇದೆ. ಎಸ್ಪೆಷಲಿ ಅಮಂಗ್ ಓಲ್ಡರ್ ವರ್ಕರ್ಸ್ ಅಂಡ್ ವುಮೆನ್, ಮುಖ್ಯವಾಗಿ ವಯಸ್ಸಾದಂತಹ ಅಂದ್ರೆ ಯುವಕರಿಗಿಂತ ಸ್ವಲ್ಪ 30ರಿಂದ 40 40ರಿಂದ 50 ಈ ಒಂದು ವರ್ಕರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತೆ ಮಹಿಳೆಯರ ಸಂಖ್ಯೆ ಸಹ ಇದರಲ್ಲಿ ಹೆಚ್ಚಿದೆ. ಇವಿಷ್ಟು ವಿಷಯಗಳು. ಇನ್ನು ವೊಕ್ಯಾಬುಲರಿ ಇವತ್ತು ನೋಡೋಣ. ಮೆಲಾಂಕೋಲಿ ಅಂತ ಮೊದಲನೇದು, ಅಂದ್ರೆ ಸ್ಯಾಡ್, ಡಿಪ್ರೆಸಿಂಗ್, ಮಾರ್ನ್ಫುಲ್, ದುಃಖ, ದುಮ್ಮಾನ, ತಲ್ಲಣ ಅಂತ ಕರಿಬಹುದು. ಸೆಂಟೆನ್ಸ್ ನೋಡೋದಾದ್ರೆ ದ ಮೆಲಾಂಕೋಲಿ ಥಾಟ್ ಆಫ್ ಹ್ಯಾವಿಂಗ್ ಟು ಸೇ ಗುಡ್ ಬೈ ಆಲ್ ದ ಫ್ರೆಂಡ್ಸ್ ಹ್ಯಾಡ್ ಮೇಡ್ ಓವರ್ ದ ಸಮ್ಮರ್, ಅಂದ್ರೆ ಬೇರೆ ಎಲ್ಲಾ ಫ್ರೆಂಡ್ಸಿಗೆ ಬಾಯ್ ಹೇಳ್ತೇನೆ ಅಥವಾ ಒಂದು ಎಲ್ಲನ್ನ ಬಿಟ್ಟು ಹೋಗೋ ಒಂದು ದುಃಖ ದುಮ್ಮಾನ ಅವನನ್ನ ಕಾಡ್ತಾ ಇತ್ತು. ಇನ್ನು ಆರ್ಕೇನ್, ಈಸ್ಟೋ ಇಸೋಟೆರಿಕ್ ಅಂತ, ಇಸೋಟೆರಿಕ್ ಈ ಶಬ್ದ ಸಹ ಹೊಸದು. ಈ ಎರಡು ಶಬ್ದ ಹೊಸದು, ಅಂದ್ರೆ ಸೀಕ್ರೆಟ್ ಅಂತ ಹೇಳ್ಬಹುದು, ನಿಗೂಢ, ನಿಗೂಢ ಅಂತ ನಾವು ಇದನ್ನ ಕರಿಬಹುದು. ದಿಸ್ ಆರ್ಗ್ಯುಮೆಂಟ್ ಮೇ ಸೀಮ್ ಆರ್ಕೇನ್ ಟು ದೋಸ್ ನಾಟ್ ಕ್ಲೋಸ್ಲಿ ಇನ್ವಾಲ್ವ್ಡ್ ಇನ್ ದ ವರ್ಲ್ಡ್ ಆಫ್ ಫಿನಾನ್ಸ್. ಯಾವ್ದೊಂದು ಆರ್ಗ್ಯುಮೆಂಟ್ ಅದು ಏನ್ ಹೇಳ್ತಾ ಇದ್ದಾರೆ ಅವರು, ಅದು ನಿಗೂಢವಾಗಿದೆ. ಯಾರಿಗೆ ಅಂತಂದ್ರೆ ಅದರಲ್ಲಿ ಸರಿಯಾಗಿ ಇನ್ವಾಲ್ವ್ ಆಗದೆ ಇರೋರಿಗೆ, ಈ ವರ್ಲ್ಡ್ ಆಫ್ ಫಿನಾನ್ಸ್, ಹಣಕಾಸಿಗೆ ಸಂಬಂಧಪಟ್ಟ ಮಾಹಿತಿ ಇಲ್ಲದೆ ಇರೋರಿಗೆ ಆ ಒಂದು ಆರ್ಗ್ಯುಮೆಂಟ್ ಏನು ನಿಗೂಢ ಅನಿಸಬಹುದು ಅಂತ. ಇನ್ನು ಈಗರ್ ಅಂತಂದ್ರೆ ಎಕ್ಸೈಟೆಡ್, ಅವಿಡ್, ಎಂಥುಸಿಯಾಸ್ಟಿಕ್, ಅಂದ್ರೆ ಉತ್ಸಾಹದಿಂದ ಕೂಡಿರೋದು, ಉತ್ಸಾಹಿ ಅಂತ ಹೇಳ್ತೇವಲ್ವಾ, ಎಂಥುಸಿಯಾಸ್ಟಿಕ್. ಸೆಂಟೆನ್ಸ್ ನೋಡಿ, ಟಾಮ್ ವಾಸ್ ಈಗರ್ ಟು ಟ್ರೈ ಔಟ್ ಹಿಸ್ ನ್ಯೂ ಪೇರ್ ಆಫ್ ಶೂಸ್, ನನ್ನ ಹೊಸ ಶೂಗಳನ್ನ ಹಾಕೊಳ್ಳಿಕ್ಕೆ ಅವನು ಬಹಳ ಉತ್ಸಾಹದಿಂದ, ಯಾರು, ಟಾಮ್. ಇನ್ನು ವೆರಾಷಿಯಸ್ ಅಂತಂದ್ರೆ ಆನೆಸ್ಟ್, ಔಟ್ ಸ್ಪೋಕನ್, ಟ್ರುತ್ಫುಲ್, ಪ್ರಾಮಾಣಿಕತೆಯಿಂದ ಇರೋದು, ಪ್ರಾಮಾಣಿಕ ಅಂತ ಹೇಳ್ಬಹುದು, ಆನೆಸ್ಟ್ ಆಗಿರೋದು ಅಂತ ಹೇಳ್ತೇವಲ್ವಾ ಅದು. ಸೆಂಟೆನ್ಸ್, ಹಿ ಹ್ಯಾಸ್ ಅ ರೆಪ್ಯುಟೇಷನ್ ಫಾರ್ ಬೀಯಿಂಗ್ ವೆರಾಷಿಯಸ್, ಸೊ ಪೀಪಲ್ ಜನರಲಿ ಟೇಕ್ ಹಿಸ್ ವರ್ಡ್ ಫಾರ್ ಥಿಂಗ್ಸ್. ಅವನು ಎಷ್ಟು ಪ್ರಾಮಾಣಿಕ ಅಂತಂದ್ರೆ ಅವನು ಹೇಳಿದ್ದೆಲ್ಲ ಜನ ಒಪ್ಕೊಳ್ತಾ ಇದ್ರು, ಅವನು ಹೇಳಿದ ಹಾಗೆ ನಡ್ಕೊಳ್ತಾನೆ ಅಂತ ಜನ ನಂಬಿದ್ರು, ಅಷ್ಟು ಪ್ರಾಮಾಣಿಕ. ಜಾನಿಟರ್ ಅಂತಂದ್ರೆ ಕಸ್ಟೋಡಿಯನ್, ಕೇರ್ ಟೇಕರ್, ಕೀಪರ್, ರಕ್ಷಕ ಅಥವಾ ದ್ವಾರಪಾಲಕ, ಗೇಟ್ ಕೀಪರ್, ಕೇರ್ ಟೇಕರ್ ಅಂತ ಹೇಳ್ತೀವಲ್ವಾ ಹಾಗೆ. ಸೆಂಟೆನ್ಸ್ ನೋಡೋದಾದ್ರೆ ಹಿ ಗಾಟ್ ಅ ಜಾಬ್ ಆಸ್ ದ ನೈಟ್ ಜಾನಿಟರ್ ಎಟ್ ದಿ ಎಲಿಮೆಂಟರಿ ಸ್ಕೂಲ್, ಅವನಿಗೆ ಒಂದು ಚಿಕ್ಕ ಮಕ್ಕಳ ಶಾಲೆಯಲ್ಲಿ ಜಾನಿಟರ್ ಆಗಿ, ದ್ವಾರಪಾಲಕನಾಗಿ ಅಥವಾ ವಾಚ್ಮೆನ್ ಆಗೋ ಆ ರೀತಿ ಹೇಳ್ಬೋದು, ಆ ಒಂದು ಕೆಲಸ ಸಿಕ್ತು. ಇನ್ನು PYQ ಮ್ಯಾರಥಾನ್ ಸ್ಟಾರ್ಟ್ ಮಾಡೋಣ. ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಹೇಳಿದ್ವಲ್ವಾ ಮಾನಿಟರಿ ಪಾಲಿಸಿ ಬಗ್ಗೆ ಇವತ್ತು ನೋಡ್ಲಿಕ್ಕಿದ್ದೇವೆ. ಕಳೆದ 10 ವರ್ಷಗಳಲ್ಲಿ 9 ಪ್ರಶ್ನೆಯನ್ನ ಇದರಿಂದ ಕೇಳಿದ್ರು. ಮೊದಲನೇ ಕ್ವಶನ್, ವೆನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ಯೂಸಸ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಬೈ 50 ಬೇಸಿಸ್ ಪಾಯಿಂಟ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಲೈಕ್ಲಿ ಟು ಹ್ಯಾಪನ್. SLR ಅನ್ನ 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದಾಗ ಕೆಳಗಿನ ಯಾವುದು ಸಂಭವಿಸಬಹುದು? India's GDP growth rate increased drastically. Foreign institutional investors may bring more capital into our country. Scheduled commercial banks may cut their lending rates. It may drastically reduce the liquidity to the banking system. ಉತ್ತರ ನೋಡೋಕ್ಕಿಂತ ಮೊದಲು ಕೆಲವೊಂದು ಟರ್ಮ್ಗಳನ್ನ ನೋಡೋಣ. SLR ನಿಮಗೆ ತಿಳಿದಿರಬಹುದು, ಆದ್ರೆ ಹೊಸದಾಗಿ ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೇನೆ. SLR ಅಂತಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. SLR is the minimum percentage of bank's total deposit that it must keep in liquid asset like cash, gold or government securities. ಅಂದ್ರೆ ಬ್ಯಾಂಕ್ ಕೆಲವೊಂದು ಅಸೆಟ್ಗಳನ್ನ ಲಿಕ್ವಿಡ್ ರೂಪದಲ್ಲಿ, ಅಂತಂದ್ರೆ ಅದು ಬೇಕಾದಾಗ ಉಪಯೋಗಿಸ್ಕೊಳ್ಳುತ್ತಾರ ಆ ರೂಪದಲ್ಲಿ ಇಟ್ಟಿರುತ್ತೆ. ಕ್ಯಾಶ್, ಗೋಲ್ಡ್ ಅಥವಾ ಗವರ್ಮೆಂಟ್ ಸೆಕ್ಯೂರಿಟಿ ಎಕ್ಸಾಂಪಲ್. ಅಂದ್ರೆ ಇದು ಮಿನಿಮಮ್ ಪರ್ಸೆಂಟೇಜ್ ಇರುತ್ತೆ, ಅದನ್ನ ಬ್ಯಾಂಕ್ ಅಷ್ಟನ್ನ ಇಟ್ಕೊಂಡಿರ್ಲೇಬೇಕು. SLR ಅಂತಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಇಲ್ಲಿ ದ ಮನಿ ಸ್ಟೇಸ್ ವಿತ್ ದ ಬ್ಯಾಂಕ್ ಇಟ್ ಸೆಲ್ಫ್, ಇದೆಯಲ್ವಾ, ಇದು ಬ್ಯಾಂಕ್ ಹತ್ರನೇ ಇರುತ್ತೆ. ಅನ್ಲೈಕ್ ಕ್ಯಾಶ್ ರಿಸರ್ವ್ ರೇಷಿಯೋ ವಿಚ್ ಕೆಪ್ಟ್ ಇನ್ RBI. CRR ಏನಿರುತ್ತೆ ಅದು RBI ಹತ್ರ ಇರುತ್ತೆ, ಬ್ಯಾಂಕ್ ನ ಹೆಸರಿನಲ್ಲಿ ಅಂತ ಹೇಳ್ಬಹುದು. ಬ್ಯಾಂಕ್ ನ ಒಂದು CRR RBI ಬಳಿ ಇರುತ್ತೆ, ಆದ್ರೆ SLR ಅನ್ನೋದು ಬ್ಯಾಂಕ್ ನ ಹತ್ರನೇ ಇರುತ್ತೆ. SLR ಹೆಲ್ಪ್ಸ್ ಕಂಟ್ರೋಲ್ ಕ್ರೆಡಿಟ್, ಲಿಕ್ವಿಡಿಟಿ ಅಂಡ್ ಇನ್ಫ್ಲೇಷನ್ ಇನ್ ದ ಎಕಾನಮಿ. ಕೆಲವೊಂದು ಸಂದರ್ಭ ಬಂದಾಗ SLR ನ ಉಪಯೋಗಿಸಿಕೊಂಡು ಕ್ರೆಡಿಟ್ ಕಂಟ್ರೋಲ್ ಮಾಡೋದಾಗಿರ್ಬಹುದು, ಸಾಲ ನಿರ್ವಹಣೆ ಆಗಿರ್ಬಹುದು, ಅಥವಾ ಲಿಕ್ವಿಡಿಟಿ, ಹಣದ ಹರಿವನ್ನ ಸರಿಯಾಗಿ ನಿರ್ವಹಿಸುವುದಾಗಿರಬಹುದು, ಮತ್ತೆ ಹಣದುಬ್ಬರವನ್ನ ಎಲ್ಲವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ SLR ಇಂದ ಸಾಧ್ಯ ಆಗುತ್ತೆ. ಈಗ ವಾಟ್ ಹ್ಯಾಪನ್ಸ್ ವೆನ್ RBI ರೆಡ್ಯೂಸಸ್ SLR ಬೈ 50 ಬೇಸಿಸ್ ಪಾಯಿಂಟ್ಸ್, 0.50%. ಇಷ್ಟು ಕಡಿಮೆ ಆದಾಗ ಏನಾಗಬಹುದು? ಬ್ಯಾಂಕ್ಸ್ ನೌ ಹ್ಯಾವ್ ಮೋರ್ ಮನಿ. ಈಗ ಏನಾಗಿದೆ, SLR ಅಂದ್ರೆ ಇಲ್ಲಿ RBI ಇಟ್ಕೋತಿತ್ತಲ್ಲ, ಇದೊಂದು ಮಿನಿಮಮ್ ಪರ್ಸೆಂಟೇಜ್ ಇದೆ, ಅದನ್ನ ಅಷ್ಟು ಕಾಪಾಡಲೇಬೇಕು. ಈಗ ಅದನ್ನ RBI ರೆಡ್ಯೂಸ್ ಮಾಡಿದೆ, ಅಂದ್ರೆ ಬ್ಯಾಂಕ್ ಹತ್ರ ಮಿನಿಮಮ್ ಪರ್ಸೆಂಟೇಜ್ ಇಡೋದು ಸ್ವಲ್ಪ ಹೆಚ್ಚು ಸಿಕ್ಕಿದೆ. ಈಗ
ಇಲ್ಲಿ ಈಗ ಮೊದಲು 4% ಅನ್ನ ಇಡ್ತಿದ್ರು ಅಂತ ಇಟ್ಕೊಳ್ಳಿ. ಈಗ 3.5% ಮಾತ್ರ ಇಡ್ಲಿಕ್ಕೆ RBI ಹೇಳಿದೆ. ಈಗ ಬ್ಯಾಂಕಿಗೆ ಎಕ್ಸ್ಟ್ರಾ 5% 0.5% ಸಿಕ್ತು. ಈಗ ಬ್ಯಾಂಕ್ನ ಹತ್ರ ಈ ಪರ್ಸೆಂಟ್ ಏನಾಗುತ್ತೆ, ಈಗ ಇದನ್ನ ಬ್ಯಾಂಕು ಏನ್ ಮಾಡುತ್ತೆ, ಹೆಚ್ಚು ಹಣ ಬಂದಿದೆ ಅದ್ರ ಹತ್ರ ಈಗ, ಆವಾಗ ಅದನ್ನ ಸಾಲ ಕೊಡ್ಲಿಕ್ಕೆ ಅದು ಉಪಯೋಗಿಸ್ಕೊಳ್ಳುತ್ತೆ. ಮೊದಲು ಮಿನಿಮಮ್ ಪರ್ಸೆಂಟೇಜ್ ಇಲ್ಲಿ ಇಡ್ಲೇಬೇಕಾಗಿತ್ತು. ಅದು ಸ್ವಲ್ಪ ಕಡಿಮೆ ಆದ್ಮೇಲೆ ಬ್ಯಾಂಕ್ನ ಹತ್ರ ಈಗ ಹಣ ಇದೆ ಸಾಲ ಕೊಡ್ಲಿಕ್ಕೆ. ದಿಸ್ ರೆಡ್ಯೂಸ್ ಲೆಂಡಿಂಗ್ ರೇಟ್ಸ್ ಮೇಕಿಂಗ್ ಲೋನ್ಸ್ ಚೀಪರ್. ಹೆಚ್ಚು ಹಣ ಬಂದಿರೋದ್ರಿಂದ ಬ್ಯಾಂಕು ಬೇರೆ ಬೇರೆ ಜನರಿಗೆ ಹೆಚ್ಚು ಹಣ ಕೊಡ್ಲಿಕ್ಕೆ ಬಯಸ್ತಾ ಇದೆ. ಆವಾಗ ಅದೇನ್ ಮಾಡುತ್ತೆ, ಲೆಂಡಿಂಗ್ ರೇಟ್ ಅನ್ನ, ಆ ಒಂದು ಬಡ್ಡಿ, ಸಾಲದ ಬಡ್ಡಿಯನ್ನ ಕಡಿಮೆ ಮಾಡುತ್ತೆ. ಆಗ ಹೆಚ್ಚು ಜನರು ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಫಾರ್ ಬಿಸ್ನೆಸಸ್ ಅಂಡ್ ಇಂಡಿವಿಜುವಲ್ಸ್ ಅಂಡ್ ಲೋನ್ಸ್ ಬಿಕಮ್ಸ್ ಚೀಪರ್, ಬಿಸ್ನೆಸ್ ಇನ್ವೆಸ್ಟ್ ಮೋರ್ ಅಂಡ್ ಎಕನಾಮಿಕ್ ಗ್ರೋ ಇನ್ಕ್ರೀಸಸ್. ಅಂತಂದ್ರೆ ಯಾವಾಗ ಲೋನ್ ಕಡಿಮೆ ಸಿಗುತ್ತೋ ಆಗ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಆಗುತ್ತೆ ಮತ್ತೆ ಎಕನಾಮಿ ಗ್ರೋ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಏನಿತ್ತು ನೋಡಿದ್ರಾ, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಮೇ ಕಟ್ ದರ್ ಲೆಂಡಿಂಗ್ ರೇಟ್ಸ್. SLR ಕಡಿಮೆ ಆಯಿತು, ಬ್ಯಾಂಕ್ ಹತ್ರ ಹೆಚ್ಚು ಹಣ ಬಂತು, ಹೆಚ್ಚು ಹಣ ಬಂದಿದ್ದನ್ನ ಬ್ಯಾಂಕು ಬೇರೆಯವರಿಗೆ ಸಾಲ ಕೊಡಬೇಕು, ಸಾಲ ಕೊಡ್ಲಿಕ್ಕೆ ಅದು ಸಾಲದ ಬಡ್ಡಿ ದರವನ್ನ ಕಡಿಮೆ ಮಾಡುತ್ತೆ. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಮೇ ಕಟ್ ದರ್ ಲೆಂಡಿಂಗ್ ರೇಟ್ಸ್, ಇದು ಇದರ ಅರ್ಥ. ಇಲ್ಲಿ ಅದನ್ನೇ ಕೊಟ್ಟಿದ್ದೇವೆ, ಲೋವರ್ SLR ಮೋರ್ ಲಿಕ್ವಿಡಿಟಿ, ಬ್ಯಾಂಕ್ಸ್ ಕ್ಯಾನ್ ಲೆಂಡ್ ಮೋರ್, ಇಂಟ್ರೆಸ್ಟ್ ರೇಟ್ಸ್ ಡಿಕ್ರೀಸ್. ದಿಸ್ ಇಸ್ ವೈ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಮೇ ಕಟ್ ದರ್ ಲೆಂಡಿಂಗ್ ರೇಟ್ಸ್. ಇದು ಮೊದಲೇ ಹೇಳಿದ್ದೇವೆ ನಾವು. ವೈ ಆರ್ ಅದರ್ ಆಪ್ಷನ್ಸ್ ರಾಂಗ್? ಬೇರೆ ಆಪ್ಷನ್ ಯಾಕೆ ರಾಂಗ್ ಅಂತಂದ್ರೆ, GDP ಗ್ರೋತ್ ಇನ್ಕ್ರೀಸಸ್ ಡ್ರಾಸ್ಟಿಕಲಿ. ಫುಲ್ ಒಂದೇ ಸಾರಿ GDP ಗ್ರೋತ್ ಆಗ್ಬಿಡುತ್ತಾ ಇದರಿಂದ? ಇಲ್ಲ, ಗ್ರೋತ್ ಹ್ಯಾಪನ್ಸ್ ಗ್ರಾಜುವಲಿ, ನಿಧಾನವಾಗಿ ಗ್ರೋತ್ ಆಗೋದು, ನಾಟ್ ಸಡನ್ಲಿ. SLR ಜಸ್ಟ್ ಒನ್ ಫ್ಯಾಕ್ಟರ್ ಅಫೆಕ್ಟಿಂಗ್ GDP ನ ತುಂಬಾ ಫ್ಯಾಕ್ಟರ್ಗಳು ಅಫೆಕ್ಟ್ ಮಾಡುತ್ತೆ, ಅದರಲ್ಲಿ SLR ಅನ್ನೋದು ಒಂದು ಫ್ಯಾಕ್ಟರ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ FIIs ಬ್ರಿಂಗ್ ಮೋರ್ ಕ್ಯಾಪಿಟಲ್. ಇದು ಸಹ ರಾಂಗ್. ಯಾಕಂತಂದ್ರೆ FIIs ಇನ್ವೆಸ್ಟ್ ಬೇಸ್ಡ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಅವರು ಸಹ ಕೇವಲ SLR ನೋಡಿಕೊಂಡು ಇನ್ವೆಸ್ಟ್ ಮಾಡೋದಿಲ್ಲ. ಲೈಕ್ ಇಂಟ್ರೆಸ್ಟ್ ರೇಟ್ಸ್, ಎಕನಾಮಿಕ್ ಪಾಲಿಸೀಸ್ ಅಂಡ್ ಗ್ಲೋಬಲ್ ಟ್ರೆಂಡ್ಸ್. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ಎಕನಾಮಿಕ್ ಪಾಲಿಸಿಗಳು ಯಾವ್ಯಾವ ತರ ಇದೆ, ಮತ್ತು ಜಾಗತಿಕವಾಗಿ ಯಾವ ಟ್ರೆಂಡ್ ನಡೀತಾ ಇದೆ ಈಗ, ಎಲ್ಲವನ್ನ ನೋಡಿಕೊಂಡು ಅವರು ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಂದು ಆಪ್ಷನ್ ಇತ್ತಲ್ವಾ, ಲಿಕ್ವಿಡಿಟಿ ರೆಡ್ಯೂಸಸ್ ಡ್ರಾಸ್ಟಿಕಲಿ. ಲಿಕ್ವಿಡಿಟಿ ಆಕ್ಚುಲಿ ಇನ್ಕ್ರೀಸಸ್, ರೆಡ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಬ್ಯಾಂಕ್ ನೌ ಹ್ಯಾವ್ ಮೋರ್ ಮನಿ ಟು ಲೆಂಡ್. ಮೊದಲು ಇಷ್ಟು ಅಂತ ಇಡಬೇಕಾಗಿತ್ತು, ಈಗ ಅದರಲ್ಲಿ ಸ್ವಲ್ಪ ಕಡಿತ ಸಿಕ್ಕಿದೆ. ಅಂದ್ರೆ ಅಲ್ಲಿ ಅಷ್ಟು ಇಡಬೇಕಾಗಿಲ್ಲ, ಸ್ವಲ್ಪ ಹೆಚ್ಚು ಬ್ಯಾಂಕ್ನ ಕೈಗೆ ಬಂದಿದೆ ಈಗ. ಈಗ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ, ಹಣದ ಹರಿವು ಹೆಚ್ಚುತ್ತೆ ಈಗ. ಸೊ ಫೈನಲ್ ಆನ್ಸರ್, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಮೇ ಕಟ್ ದೇರ್ ಲೆಂಡಿಂಗ್ ರೇಟ್ಸ್. ಇದು ಅರ್ಥ ಆಗಿದೆ ಅಂತ ಅನ್ಕೋತೇನೆ. 2015ರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ರು, ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್: ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಪಬ್ಲಿಕ್ ಡೆಬ್ಟ್, ಪಬ್ಲಿಕ್ ರೆವೆನ್ಯೂ. ವಿಚ್ ಆಫ್ ದ ಅಬೋವ್ ಈಸ್ ಆರ್ ಕಂಪೋನೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ? ಮಾನಿಟರಿ ಪಾಲಿಸಿಯ ಕಂಪೋನೆಂಟ್ ಯಾವುದು ಇಷ್ಟರಲ್ಲಿ ಅಂತ ಕೇಳ್ತಾ ಇದ್ದಾರೆ. 1 ಓನ್ಲಿನ, 2 3 4, 1 2 1 3 4. ಅದಕ್ಕಿಂತ ಮೊದಲು ಏನೇನು ಟರ್ಮ್ ಇದೆ ಅದೆಲ್ಲ ತಿಳ್ಕೊಳ್ಳೋಣ. ಬ್ಯಾಂಕ್ ರೇಟ್ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ ಲಾಂಗ್ ಟರ್ಮ್ ಪೀರಿಯಡ್. ಬಹಳ ದೀರ್ಘಕಾಲಕ್ಕೆ RBI ಏನ್ ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತೆ. ಸಾಲ ಕೊಡುವಾಗ ಒಂದು ಇಂಟ್ರೆಸ್ಟ್ ರೇಟ್ ಇರುತ್ತಲ್ವಾ, ಅದಕ್ಕೆ ಬ್ಯಾಂಕ್ ರೇಟ್ ಅಂತ ಕರೀತೇವೆ. ಇಟ್ಸ್ ಅ ಟೂಲ್ ಯೂಸ್ಡ್ ಬೈ ದ RBI ಟು ಕಂಟ್ರೋಲ್ ಲಿಕ್ವಿಡಿಟಿ ಅಂಡ್ ಸ್ಟೆಬಿಲೈಸ್ ದ ಎಕಾನಮಿ. RBI ಇದೊಂದು ಸಾಧನವನ್ನಾಗಿ ಉಪಯೋಗಿಸುತ್ತೆ. ಯಾಕೆ? ಲಿಕ್ವಿಡಿಟಿಯನ್ನ, ಹಣದ ಹರಿವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತೆ ಎಕಾನಮಿನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ. ಇನ್ನು ಎರಡನೇ ಟರ್ಮ್ ಇರೋದತ್ತು ಓಪನ್ ಮಾರ್ಕೆಟ್ ಆಪರೇಷನ್. ಇಲ್ಲೇನಾಗುತ್ತೆ, OMOs ಇನ್ವಾಲ್ವ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇನ್ ದ ಓಪನ್ ಮಾರ್ಕೆಟ್. ಗವರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಗಳು ಇರುತ್ತಲ್ವಾ, GSEC ಅಂತ ಕರಿಬಹುದು, ಅದನ್ನ ಮಾರ್ಕೆಟ್ ನಲ್ಲಿ ಬೈ ಮಾಡೋದು, ಸೆಲ್ ಮಾಡೋದು ಓಪನ್ ಆಗಿ. ಅದಕ್ಕೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರೀತೇವೆ. ಬೈ ಡೂಯಿಂಗ್ ದಿಸ್ RBI ಕ್ಯಾನ್ ಇನ್ಫ್ಲೂಯೆನ್ಸ್ ದಿ ಮನಿ ಸಪ್ಲೈ ಅಂಡ್ ಇಂಟ್ರೆಸ್ಟ್ ರೇಟ್. ಇದನ್ನ ಮಾಡೋದ್ರಿಂದ ಸಹ RBI ಮನಿ ಸಪ್ಲೈ ಮತ್ತೆ ಇಂಟ್ರೆಸ್ಟ್ ರೇಟ್ ಗಳನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು, ಅದನ್ನ ಪ್ರಭಾವಿಸಬಹುದು. ಇನ್ನೊಂದು ಟರ್ಮ್ ಪಬ್ಲಿಕ್ ಡೆಟ್. ಪಬ್ಲಿಕ್ ಡೆಟ್ ರೆಫರ್ಸ್ ಟು ದಿ ಮನಿ ದ ಗವರ್ಮೆಂಟ್ ಓಸ್ ಡ್ಯೂ ಟು ಬಾರೋವಿಂಗ್. ಅಂತಂದ್ರೆ ಪಬ್ಲಿಕ್ ಅಂತಂದ್ರೆ ಗವರ್ಮೆಂಟ್, ನಾವು ಪಬ್ಲಿಕ್, ನಮ್ಮದೇ ಗವರ್ಮೆಂಟ್, ಹಾಗೆ ಗವರ್ಮೆಂಟ್ ಎಲ್ಲ ಪಬ್ಲಿಕ್. ಪಬ್ಲಿಕ್ ಡೆಪ್ಟ್ ಅಂತಂದ್ರೆ ಗವರ್ಮೆಂಟ್ ಓಸ್ ಡ್ಯೂ ಟು ಬಾರೋವಿಂಗ್. ಬೇರೆ ಬೇರೆ ಸಾಲಗಳನ್ನ ಸರ್ಕಾರ ತೆಗೆದುಕೊಂಡಿರುತ್ತಲ್ವಾ, ಸರ್ಕಾರದ ಸಾಲಗಳಿಗೆ ಪಬ್ಲಿಕ್ ಡೆಪ್ಟ್ ಅಂತ ಕರೀಬಹುದು. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ. ಇದು ಮಾನಿಟರಿ ಪಾಲಿಸಿಯ ಭಾಗ ಅಲ್ಲ, ಬಟ್ ಪಾರ್ಟ್ ಆಫ್ ಫಿಸ್ಕಲ್ ಪಾಲಿಸಿ. ಇದು ಫಿಸ್ಕಲ್ ಪಾಲಿಸಿ ಭಾಗ, ವಿಚ್ ಇಸ್ ಮ್ಯಾನೇಜ್ ಬೈ ದಿ ಗವರ್ಮೆಂಟ್, ನಾಟ್ ದಿ RBI. ಮಾನಿಟರಿ ಪಾಲಿಸಿ RBI ನೋಡ್ಕೊಳ್ಳುತ್ತೆ, ಫಿಸ್ಕಲ್ ಪಾಲಿಸಿ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ. ಇನ್ನು ಪಬ್ಲಿಕ್ ರೆವೆನ್ಯೂ, ಪಬ್ಲಿಕ್ ಅಂತಂದ್ರೆ ನಮ್ದೇ ಅಂತಂದ್ರೆ ಗವರ್ಮೆಂಟ್ ಇದು. ಪಬ್ಲಿಕ್ ರೆವೆನ್ಯೂ ರೆಫರ್ಸ್ ಟು ದಿ ಮನಿ ಗವರ್ಮೆಂಟ್ ಅರ್ನ್ಸ್ ಥ್ರೂ ಟ್ಯಾಕ್ಸಸ್, ಡ್ಯೂಟೀಸ್ ಎಕ್ಸೆಟ್ರಾ. ಏನಾಗುತ್ತೆ, ಸರ್ಕಾರ ಏನೇನು ಆದಾಯ ಗಳಿಸುತ್ತಲ್ವಾ, ಟ್ಯಾಕ್ಸ್ ಮೂಲಕ, ಡ್ಯೂಟಿಗಳ ಮೂಲಕ, ಎಲ್ಲವನ್ನ ಪಬ್ಲಿಕ್ ರೆವೆನ್ಯೂ ಅಂತ ಕರೀತೇವೆ. ಇಸ್ ಆಲ್ಸೋ ಫಾಲ್ಸ್ ಅಂಡರ್ ಫಿಸ್ಕಲ್ ಪಾಲಿಸಿ.
ಇಟ್ಸ್ ನಾಟ್ ಡೈರೆಕ್ಟ್ಲಿ ಪಾರ್ಟ್ ಆಫ್ ದಿ ಮಾನಿಟರಿ ಪಾಲಿಸಿ. ಇದು ಸಹ ಫಿಸ್ಕಲ್ ಪಾಲಿಸಿಯ ಭಾಗ, ಮಾನಿಟರಿ ಪಾಲಿಸಿಯ ಭಾಗ ಅಲ್ಲ. ಹಾಗಾಗಿ ಕ್ವಶನ್ ಕೇಳಿದ್ದೇನು, ಯಾವ್ದು ಮಾನಿಟರಿ ಪಾಲಿಸಿ ಭಾಗ? ಪಬ್ಲಿಕ್ ಡೆಟ್ ಅಲ್ಲ, ಪಬ್ಲಿಕ್ ರೆವೆನ್ಯೂ ಅಲ್ಲ. ಬ್ಯಾಂಕ್ ರೇಟ್ ಹೌದು, ಓಪನ್ ಮಾರ್ಕೆಟ್ ಆಪರೇಷನ್ ಹೌದು. 1 and 2 ಯಾವ ಆಪ್ಷನ್? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆಪ್ಷನ್. ಅರ್ಥ ಆಗಿದೆ ಅಂತ ಇಟ್ಕೋತೇನೆ. ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ ಟೂಲ್ಸ್ ಯೂಸ್ಡ್ ಬೈ ದ RBI, so they are part of monetary policy. Public debt and public revenue related to fiscal policy, not monetary policy. ಮುಂದಿನ ಕ್ವಶನ್ ನೋಡ್ಕೊಳ್ಳಿ. ವಾಟ್ ಈಸ್ ಆರ್ ಪರ್ಪಸಸ್ ಆಫ್ ದಿ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ MCLR ಅನೌನ್ಸ್ಡ್ ಬೈ RBI? ಈ MCLR ಅನ್ನೋದ್ರ ಪರ್ಪಸ್ ಏನು ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ. ದೀಸ್ ಗೈಡ್ಲೈನ್ಸ್ help improve transparency in the methodology followed by banks for determining the interest rate on advances. ಬ್ಯಾಂಕ್ಗಳು ಅಡ್ವಾನ್ಸ್ ಕೊಡೋದಕ್ಕೆ ಇರ್ತಾವಲ್ವಾ, ಅದಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನ ಡಿಫೈನ್ ಮಾಡ್ಲಿಕ್ಕೆ, ಅವರು ತೀರ್ಮಾನ ಮಾಡ್ಲಿಕ್ಕೆ, ಮತ್ತೆ ಯಾವ ಮೆಥಡಾಲಜಿನ ಯೂಸ್ ಮಾಡಬೇಕು, ಮತ್ತೆ ಅದರಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸೋದಕ್ಕೆ ಈ ಗೈಡ್ ಲೈನ್ಗಳು ಹೆಲ್ಪ್ ಮಾಡುತ್ತೆ ಅಂತ ಮೊದಲನೇ ಆಪ್ಷನ್ ಹೇಳ್ತಾ ಇದೆ. ಎರಡನೇದು, ದೀಸ್ ಗೈಡ್ ಲೈನ್ಸ್ ಹೆಲ್ಪ್ ಎನ್ಶೋರ್ ಅವೈಲೇಬಿಲಿಟಿ ಆಫ್ ಬ್ಯಾಂಕ್ ಕ್ರೆಡಿಟ್ ಅಟ್ ಇಂಟ್ರೆಸ್ಟ್ ರೇಟ್ ವಿಚ್ ಆರ್ ಫೇರ್ ಟು ದ ಬಾರೋವರ್ ಆಸ್ ವೆಲ್ ಆಸ್ ದ ಬ್ಯಾಂಕ್ಸ್. ಏನ್ ಹೇಳುತ್ತೆ ಅಂದ್ರೆ, ಈ ಗೈಡ್ ಲೈನ್ಗಳು ತಗೊಳ್ಳೋರಿಗೂ, ಹಣ ತೆಗೆದುಕೊಳ್ಳೋರಿಗೂ ಮತ್ತೆ ಬ್ಯಾಂಕ್ಗಳಿಗೂ ಎರಡೂ ಬದಿಗೂ ಅದು ಸರಿಯಾದ ರೀತಿಯಲ್ಲಿ ಫೇರ್ ಆಗಿರ್ಬೇಕು, ಅಂದ್ರೆ ನ್ಯಾಯಯುತವಾಗಿರ್ಬೇಕು ಅಂತ ಗೈಡ್ ಲೈನ್ಗಳು ಹೇಳ್ತವೆ. ಇದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಗಳು ಯಾವ್ದು? ಫಸ್ಟ್ MCLR ಅಂತಂದ್ರೆ ಏನು ತಿಳ್ಕೊಳ್ಬೇಕು ನಾವು. ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಇಸ್ ಅ ಮೆಥಡ್ ಇಂಟ್ರೊಡ್ಯೂಸ್ಡ್ ಬೈ ದ RBI ಆನ್ April 1st, 2016. 2016 ಏಪ್ರಿಲ್ 1ರಂದು RBI ಇದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಟು ಡಿಟರ್ಮೈನ್ ದ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಕ್ಯಾನ್ ಲೆಂಡ್ ಮನಿ. ಮಿನಿಮಮ್ ಆಗಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇಟ್ಕೊಳ್ಬಹುದಪ್ಪ ಒಂದು ಬ್ಯಾಂಕು ಅನ್ನೋದನ್ನ ಇದು ಡಿಸೈಡ್ ಮಾಡುತ್ತೆ. ಇಟ್ ಏಮ್ಸ್ ಟು ಮೇಕ್ ಲೋನ್ ಇಂಟ್ರೆಸ್ಟ್ ರೇಟ್ಸ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ರೆಸ್ಪಾನ್ಸಿವ್ ಟು ಚೇಂಜಸ್ ಇನ್ ದಿ ಕಾಸ್ಟ್ ಆಫ್ ಫಂಡ್ಸ್. ಫಂಡ್ಸಿನ ಕೆಲವೊಂದು ಕಾಸ್ಟ್ ಇರುತ್ತೆ, ಮತ್ತೆ ಲೋನ್ ಇಂಟ್ರೆಸ್ಟ್ ರೇಟ್ಗಳು ಇರುತ್ತಲ್ವಾ, ಅದನ್ನ ಇನ್ನೂ ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ಜನರ ಮುಂದಿಡ್ಲಿಕ್ಕೆ ಇದು ಉದ್ದೇಶವನ್ನ ಹೊಂದಿರುತ್ತೆ. ವಾಟ್ ಆರ್ ದ ಪರ್ಪಸ್ ಆಫ್ MCLR? ಹಾಗಾದ್ರೆ ಇದರ ಪರ್ಪಸ್ ಏನೇನ್ಗಳು? ಮೊದಲನೇದು, ಟ್ರಾನ್ಸ್ಪರೆನ್ಸಿ ಇನ್ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಪಾರದರ್ಶಕತೆಯನ್ನ ಇದು ತರುತ್ತೆ. MCLR ಎನ್ಶೂರ್ಸ್ ದಟ್ ಬ್ಯಾಂಕ್ ಫಾಲೋ ಕ್ಲಿಯರ್ ಮೆಥಡಾಲಜಿ. ಸರಿಯಾದ ಒಂದು ಮೆಥಡ್ ಇರಬೇಕು ಟು ಡಿಟರ್ಮೈನ್ ಇಂಟ್ರೆಸ್ಟ್ ರೇಟ್ ಆನ್ ಲೋನ್ಸ್, ಮೇಕಿಂಗ್ ಇಟ್ ಈಸಿಯರ್ ಫಾರ್ ಕಸ್ಟಮರ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ರೇಟ್ಸ್ ಆರ್ ಸೆಟ್. ಕಸ್ಟಮರ್ಗಳಿಗೆ ಹೇಗೋ ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ ಇವರು ಅಂತ ಡೌಟ್ ಇರಬಾರ್ದು. ಅದಕ್ಕೆ ಸರಿಯಾದ ಮೆಥಡ್ ಇದೆ ಅಂತ ಅವರಿಗೆ ತಿಳಿಸ್ಬೇಕು, ಮತ್ತೆ ಆ ಮೆಥಡ್ ಅನ್ನ ಸರಿಯಾಗಿ ಅಳವಡಿಸಿದ್ದೇವೆ ಅನ್ನೋದು ಪ್ರೂವ್ ಆಗ್ಬೇಕು. ಫೇರ್ ಅವೈಲಬಿಲಿಟಿ ಆಫ್ ಬ್ಯಾಂಕ್ ಕ್ರೆಡಿಟ್, ಇದು ಎರಡನೇ ಸ್ಟೇಟ್ಮೆಂಟ್ ಸಹ ಟ್ರೂ. MCLR ಎನ್ಶೂರ್ಸ್ ದಟ್ ದ ಇಂಟ್ರೆಸ್ಟ್ ರೇಟ್ಸ್ ಆನ್ ಲೋನ್ಸ್ ಆರ್ ಫೇರ್ ಟು ಬೋತ್ ಬಾರೋವರ್ಸ್ ಅಂಡ್ ಬ್ಯಾಂಕ್ಸ್ ಬೈ ಲಿಂಕಿಂಗ್ ದೆಮ್ ಟು ದಿ ಕಾಸ್ಟ್ ಆಫ್ ಫಂಡ್ಸ್ ಅಂಡ್ ಅದರ್ ಫ್ಯಾಕ್ಟರ್ಸ್. ಏನ್ ಮಾಡ್ತಾ ಇದ್ರೆ, ಫಂಡ್ಗಳ ಕಾಸ್ಟ್ ಇರುತ್ತಲ್ವಾ, ಅದಕ್ಕೆ ಲಿಂಕ್ ಮಾಡೋದ್ರ ಮೂಲಕ ಹಣ ಅಥವಾ ಸಾಲವನ್ನು ತೆಗೆದುಕೊಳ್ಳೋರಿಗೂ ಮತ್ತೆ ಸಾಲ ನೀಡುವ ಬ್ಯಾಂಕ್ಗಳಿಗೂ ಎರಡಕ್ಕೂ ಸರಿಯಾದ ಒಂದು ನ್ಯಾಯೋಚಿತವಾದ ಮಾರ್ಗ ಸಿಗಬೇಕು. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ಆನ್ಸರ್ ಏನು? ಸಿ, ಬೋತ್ 1 and 2. Both statements are correct because MCLR ensures transparency, how interest rates are set, and helps maintain fair interest rates for borrowers and banks. ಇನ್ನು ಮುಂದಿನ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಮಾನಿಟರಿ ಪಾಲಿಸಿ ಕಮಿಟಿ? ನೀವು ಟ್ರೆಂಡ್ ನೋಡಿದ್ರ, ಮಾನಿಟರಿ, ಫಿಸ್ಕಲ್ ಈ ತರ ವರ್ಡ್ಗಳು ಹೆಚ್ಚು ಕೇಳಿ ಬರ್ತಾ ಇದೆ. ಮತ್ತೆ ಬ್ಯಾಂಕ್, RBIಗೆ ಸಂಬಂಧಪಟ್ಟ ಹೆಚ್ಚು ಮಾಹಿತಿಗಳನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ಇಟ್ ಡಿಸೈಡ್ಸ್ RBI ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ಅನ್ನೋ ಪದ ಮತ್ತೆ ಬರ್ತಾ ಇದೆ. ಇಂಟ್ರೆಸ್ಟ್ ರೇಟ್ಗಳ ಬಗ್ಗೆ, ಲೆಂಡಿಂಗ್ ರೇಟ್ ನನ್ನ ಗಮನ ಇಟ್ಕೊಳ್ಳಿ. ಇಟ್ ಡಿಸೈಡ್ಸ್ ದ RBI's ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್. ಯಾವುದು? ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಇಟ್ಸ್ ಅ 12-member ಬಾಡಿ ಇನ್ಕ್ಲೂಡಿಂಗ್ ದಿ ಗವರ್ನರ್ ಆಫ್ RBI ಅಂಡ್ ರೀಕಾನ್ಸ್ಟಿಟ್ಯೂಟೆಡ್ ಎವ್ರಿ ಇಯರ್. 12 ಜನ ಇರ್ತಾರ ಅದರಲ್ಲಿ, ಮತ್ತೆ ಪ್ರತಿ ವರ್ಷ ಅದನ್ನ ರೀಕಾನ್ಸ್ಟಿಟ್ಯೂಟ್, ಮತ್ತೆ ಅದನ್ನ ಸ್ಥಾಪಿಸ್ತಾರ ಅನ್ನೋದು ಎರಡನೇ ಸ್ಟೇಟ್ಮೆಂಟ್. ಫಂಕ್ಷನ್ಸ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಅದರ ಚೇರ್ಮನ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರ. ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ರೆ? 1 only, 1 and 2, 3, 2 and 3. ಫಸ್ಟ್ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ನೋಡ್ಕೊಳ್ಳೋಣ. MPC ಡಿಸೈಡ್ಸ್ RBI ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್. ಮೊದಲು ಹೇಳಿದ್ವಲ್ವಾ, ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಗಳನ್ನ RBI ಡಿಸೈಡ್ ಮಾಡುತ್ತೆ. ಇದು ಟ್ರೂ. ಯಾಕಂತಂದ್ರೆ MPC ರೆಸ್ಪಾನ್ಸಿಬಲ್ ಫಾರ್ ಡಿಸೈಡಿಂಗ್ ಕೀ ಇಂಟ್ರೆಸ್ಟ್ ರೇಟ್ಸ್ ಲೈಕ್ ರೆಪೋ ರೇಟ್. ಈ ಕೆಲವೊಂದು ಬಹಳ ಮುಖ್ಯವಾದ ಇಂಟ್ರೆಸ್ಟ್ ರೇಟ್ಗಳಿರುತ್ತಲ್ವಾ, ರೆಪೋ ರೇಟ್ಗಳಂತದ್ದು, ಅದನ್ನ MPC ಮಾನಿಟರಿ ಪಾಲಿಸಿ ಕಮಿಟಿ ಡಿಸೈಡ್ ಮಾಡುತ್ತೆ. ದಟ್ ಇನ್ಫ್ಲೂಯೆನ್ಸ್ ದಿ ಓವರ್ ಆಲ್ ಎಕಾನಮಿ. ಇಡೀ ಆರ್ಥಿಕತೆಯ ಮೇಲೆ ಈ ರೇಟ್ಗಳು ಪ್ರಭಾವವನ್ನು ಬೀರುತ್ತವೆ. MPC ಸ್ಟ್ರಕ್ಚರ್ ನೋಡೋದಾದ್ರೆ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಫಾಲ್ಸು.
MPC 6 ಮೆಂಬರ್ ಬಾಡಿ, ನಾಟ್ 12. ಅಲ್ಲಿ 12 ಅಂತ ಹೇಳಿದ್ದಾರೆ. ಇದು 6 ಮೆಂಬರ್ ಬಾಡಿ, ಇನ್ಕ್ಲೂಡ್ಸ್ ದಿ ಗವರ್ನರ್ ಆಫ್ RBI. ಯಾರು ಇರ್ತಾರೆ? ಮುಖ್ಯವಾಗಿ RBI ಗವರ್ನರ್ ಇರ್ತಾರೆ. ಅದರ ಜೊತೆ 5 ಅದರ್ ಮೆಂಬರ್ಸ್, ಯೂಶುವಲಿ ವಿತ್ ಎಕ್ಸ್ಪರ್ಟೈಸ್ ಇನ್ ಎಕನಾಮಿಕ್ಸ್. ಆರ್ಥಿಕ ತಜ್ಞರನ್ನ ಅದು ಒಳಗೊಂಡಿರುತ್ತೆ. ಈ ತರ 5 ಜನರಾಗಿ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್, ಬೇರೆ ಬೇರೆ ಕ್ಷೇತ್ರದಲ್ಲಿ ತಜ್ಞರಾದವರನ್ನ 5 ಜನರನ್ನ ಹೊಂದಿರ್ತಾರೆ. ಇಟ್ ಇಸ್ ನಾಟ್ ರೀಕಾನ್ಸ್ಟಿಟ್ಯೂಟೆಡ್ ಎವ್ರಿ ಇಯರ್. ಪ್ರತಿ ವರ್ಷ ಅದನ್ನ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಮಾಡೋದಿಲ್ಲ. ಮೆಂಬರ್ಸ್ ಸರ್ವ್ ಅ ಫಿಕ್ಸ್ಡ್ ಟರ್ಮ್. ಆ ಒಂದು ಮೆಂಬರ್ಗಳಿಗೆ ಫಿಕ್ಸ್ ಆಗಿರೋ ಒಂದು ಟರ್ಮ್ಗಳಿರುತ್ತೆ. ಆ ಒಂದು ಅವಧಿ ಮುಗಿದ ತಕ್ಷಣ ಅವರು ಆ ಒಂದು ಪಾಲಿಸಿ ಕಮಿಟಿಯಿಂದ ಹೊರಗೆ ಹೋಗ್ತಾರೆ. ಚೇರ್ಮನ್ಶಿಪ್ ಯಾರು ಆಗಿದ್ರೆ? MPC ಫಂಕ್ಷನ್ ಅಂಡರ್ ದಿ ಗವರ್ನರ್ ಆಫ್ RBI. RBI ಗವರ್ನರ್ ಇದಕ್ಕೆ ಚೇರ್ಮನ್ ಆಗಿರ್ತಾರೆ, ನಾಟ್ ದಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇದಕ್ಕೆ ಚೇರ್ಮನ್ ಆಗಿರೋದಿಲ್ಲ. ಹಾಗಾಗಿ ಇದು ಅರ್ಥ ಆಗಿದೆ ಅಂತ ಇಟ್ಕೋತೇನೆ. ಮುಂದಿನ ಕ್ವಶನ್ ನೋಡಿ, ವಿಚ್ ಆನ್ ದ ಫಾಲೋವಿಂಗ್ ಈಸ್ ನಾಟ್ ದ ಮೋಸ್ಟ್ ಲೈಕ್ಲಿ ಮೆಜರ್. ನಾಟ್ ಅಂತ ಕೇಳಿದ್ದಾರೆ. ನಾಟ್ ದಿ ಮೋಸ್ಟ್ ಲೈಕ್ಲಿ ಮೆಜರ್ ಗವರ್ಮೆಂಟ್ ಆರ್ RBI ಟೇಕ್ಸ್ ಟು ಸ್ಟಾಪ್ ದಿ ಸ್ಲೈಡ್ ಆಫ್ ಇಂಡಿಯನ್ ರುಪಿ. ಇಂಡಿಯನ್ ರುಪೀಸ್ ಸ್ಲೈಡ್ ಆಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ, ರುಪಿ ಮೌಲ್ಯ ಕುಸಿತ ಅಂತ ಹೇಳ್ತಾರಲ್ಲ, ಆವಾಗ RBI ಯಾವ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ? ನಾಟ್ ಅಂತ ಕೇಳಿದ್ದಾರೆ. ಕರ್ಬಿಂಗ್ ಇಂಪೋರ್ಟ್ಸ್ ಅಂಡ್ ನಾನ್ ಎಸೆನ್ಷಿಯಲ್ ಗೂಡ್ಸ್ ಅಂಡ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್, encouraging Indian borrowers to issue rupee-denominated masala bonds, easing conditions relating to external commercial borrowing, following an expansionary monetary policy. ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಹೋಗೋಣ. ಕರ್ಬಿಂಗ್ ಇಂಪೋರ್ಟ್ಸ್ ಆಫ್ ನಾನ್ ಎಸೆನ್ಷಿಯಲ್ ಗುಡ್ಸ್ ಅಂಡ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್, ಅಂದ್ರೆ ಇಂಪೋರ್ಟ್ಗಳನ್ನ ಕಡಿಮೆ ಮಾಡೋದು. ಯಾವುದು ಅವಶ್ಯಕತೆ? ನಾನ್ ಎಸೆನ್ಷಿಯಲ್ ಗುಡ್ಸ್ ಅಂತಂದ್ರೆ ಅನಿವಾರ್ಯತೆ ಇಲ್ಲದೆ ಇರೋ ಗೂಡ್ಸ್ಗಳ ಇಂಪೋರ್ಟ್ ಅನ್ನ ಕಡಿಮೆ ಮಾಡೋದು, ಎಕ್ಸ್ಪೋರ್ಟ್ ಅನ್ನ ಪ್ರಮೋಟ್ ಮಾಡೋದು. ದಿಸ್ ವುಡ್ ಹೆಲ್ಪ್ ಇಂಪ್ರೂವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇದರಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರುತ್ತಲ್ಲ, ಅದು ಇಂಪ್ರೂವ್ ಆಗುತ್ತೆ. ಅಂಡ್ ರೆಡ್ಯೂಸ್ ದಿ ಡಿಮ್ಯಾಂಡ್ ಫಾರ್ ಫಾರಿನ್ ಕರೆನ್ಸಿ. ಆವಾಗ ಫಾರಿನ್ ಕರೆನ್ಸಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ರುಪಿಗೆ ಹೆಚ್ಚು ಮೌಲ್ಯ ಬರುತ್ತೆ. ಸ್ಟ್ರೆಂತ್ ಅಂದ್ರೆ ರುಪಿ ಹೆಚ್ಚು ಮೌಲ್ಯ ಬರುತ್ತೆ. ಆಗ ಅಲ್ಲಿ ಕೇಳಿರೋದು ನಾಟ್ ಅಂತ ಕೇಳಿದ್ದಾರೆ. ನಾಟ್ ಅಂತ ಕೇಳಿರೋದ್ರಿಂದ ಇದು ಸರಿಯಾದ ಉತ್ತರ ಅಲ್ಲ. ಎನ್ಕರೇಜಿಂಗ್ ದ ಇಂಡಿಯನ್ ಬಾರೋವರ್ಸ್ ಟು ಇಶ್ಯೂ ರುಪಿ ಡಿನಾಮಿನೇಟೆಡ್ ಮಸಾಲಾ ಬಾಂಡ್ಸ್, ಬೇರೆ ಮಸಾಲಾ ಬಾಂಡ್ಗಳನ್ನ ಇಶ್ಯೂ ಮಾಡೋದು, ಅದು ಪರಿಹಾರನ ಅಂತ ಕೇಳಿದ್ದಾರೆ. ದಿಸ್ ಕ್ಯಾನ್ ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟರ್ಸ್. ಇದು ಸಹ ಫಾರಿನ್ ಇನ್ವೆಸ್ಟರ್ ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಬ್ರಿಂಗಿಂಗ್ ಫಾರಿನ್ ಕರೆನ್ಸಿ ಹೆಚ್ಚಾಗುತ್ತೆ. ವಿಚ್ ವುಡ್ ಹೆಲ್ಪ್ ಸಪೋರ್ಟ್ ದ ರುಪಿ. ಯಾವಾಗ ಫಾರಿನ್ ಕರೆನ್ಸಿ ಇಲ್ಲಿ ಹೆಚ್ಚಾಗುತ್ತೋ ಅವಾಗ ರುಪಿ ಮೌಲ್ಯ ಏರುತ್ತೆ. ಇದು ಸಹ ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ, ನಾಟ್ ಅಂತ ಕೇಳಿದ್ದಾರೆ. ಈಸಿಂಗ್ ಕಂಡೀಷನ್ಸ್ ಫಾರ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್. ದಿಸ್ ಎನ್ಕರೇಜಸ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂಡ್ ಬಾರೋವಿಂಗ್ ವಿಚ್ ವುಡ್ ಇನ್ಕ್ರೀಸ್ ದಿ ಫಾರಿನ್ ಕರೆನ್ಸಿ ಇನ್ಫ್ಲೋಸ್ ಅಂಡ್ ಹೆಲ್ಪ್ ದ ರುಪಿ. ಇದು ಸಹ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಗೆ ಬೇರೆ ಬೇರೆ ಕಂಡೀಷನ್ ಗಳನ್ನ ಈಸ್ ಮಾಡೋದು, ಅಂತಂದ್ರೆ ಸುಲಭ ಮಾಡ್ಕೊಳ್ಳೋದು. ಆವಾಗ ಸಹ ಫಾರಿನ್ ಕರೆನ್ಸಿ ನಮ್ಮ ದೇಶಕ್ಕೆ ಬರೋದು ಹೆಚ್ಚಾಗುತ್ತೆ. ಫಾರಿನ್ ಕರೆನ್ಸಿ ಹರಿವು ಹೆಚ್ಚಾದಾಗ ರುಪಿಯ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಅವರು ಫಾರಿನ್ ಕರೆನ್ಸಿ ಬದಲು ರುಪಿಯನ್ನ ಕೇಳ್ತಾರೆ, ರುಪಿಗೆ ಬೇಡಿಕೆ ಬರುತ್ತೆ. ಭಾರತದ ರೂಪಾಯಿಗೆ ಬೇಡಿಕೆ ಬಂದಾಗ ಅದರ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸಹ ಸರಿಯಾದ ಉತ್ತರ ಅಲ್ಲ. ಉಳಿದಿರೋದೇ ಒಂದು, ಅದು ಸರಿಯಾಗಲೇಬೇಕು. ನೋಡೋಣ ಅದು. Following an expansionary monetary policy. Expansionary monetary policy means lowering the interest rates to boost economic activity. ಇಲ್ಲಿನ ಏನ್ ಮಾಡ್ತಾರೆ? ಇಂಟ್ರೆಸ್ಟ್ ರೇಟ್ ಗಳನ್ನ ಕಡಿಮೆ ಮಾಡೋದು. ಅವಾಗ ಜನರ ಹತ್ರ ಹಣ ಹೆಚ್ಚು ಹೋಗುತ್ತೆ. ಯಾಕಂತಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಡಿಕ್ರೀಸ್ ದಿ ಅಟ್ರಾಕ್ಟಿವ್ನೆಸ್ ಆಫ್ ಸೇವಿಂಗ್ ಇನ್ ಇಂಡಿಯಾ. ಈಗ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ರೆ ಹೆಚ್ಚು ಸೇವ್ ಮಾಡೋದಿಲ್ಲ. ಯಾಕಂದ್ರೆ ಸೇವ್ ಮಾಡಿ ಬರೋ ಇಂಟ್ರೆಸ್ಟ್ ಅಷ್ಟೇ ಅಂತ ಜನ ಏನ್ ಮಾಡ್ತಾರೆ? ಬೇರೆ ಕಡೆ ಅದನ್ನ ಸ್ಪೆಂಡ್ ಮಾಡ್ತಾರೆ. ಕಾಸಿಂಗ್ ಫಾರಿನ್ ಕ್ಯಾಪಿಟಲ್ ಟು ಫ್ಲೋ ಔಟ್. ಆವಾಗ ಫಾರಿನ್ ಕ್ಯಾಪಿಟಲ್ಗಳು ಅಂದ್ರೆ ಬೇರೆ ಬೇರೆ ದೇಶದ ಕ್ಯಾಪಿಟಲ್ಗಳು ಹೊರಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ರುಪಿ ಏನಾಗ್ತಾ ಇದೆ? ವೀಕ್ ಆಗ್ತಾ ಹೋಗ್ತಾ ಇದೆ. ದಿಸ್ ಕ್ಯಾನ್ ವೀಕನ್ ದ ರುಪಿ ಫರ್ದರ್. ವೀಕ್ ಆಗುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. ಫಾಲೋವಿಂಗ್ ಎನ್ ಎಕ್ಸ್ಪಾನ್ಷನರಿ ಮಾನಿಟರಿ ಪಾಲಿಸಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದು. ಆವಾಗ ಜನ ಸೇವ್ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಸೇವ್ ಮಾಡೋದು ಕಡಿಮೆ ಆದಾಗ ರುಪಿಯ ಫ್ಲೋ, ಹೊರಗಡೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಹಣದ ಹರಿವು ಹೆಚ್ಚಾಗ್ತಾ ಇದ್ದಾಗ ಅದರ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ನಾಳೆಗಾಗಿ ಕ್ವಶನ್ ಓದ್ತೇನೆ, ಇದಕ್ಕೆ ಉತ್ತರವನ್ನು ಟ್ರೈ ಮಾಡಿ. ಇಫ್ ದ RBI ಡಿಸೈಡ್ಸ್ ಟು ಅಡಾಪ್ಟ್ ಅನ್ ಎಕ್ಸ್ಪಾನ್ಷನಿಸ್ಟ್ ಮಾನಿಟರಿ ಪಾಲಿಸಿ, ನೋಡಿ ಇಟರ್ ಮತ್ತೆ ಬರ್ತಾ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಇಟ್ ನಾಟ್ ಡೂ? ಯಾವ್ದಿದು ಮಾಡೋದಿಲ್ಲ ಕೆಳಗಿನಲ್ಲಿ? ಕಟ್ ಅಂಡ್ ಆಪ್ಟಿಮೈಸ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಇನ್ಕ್ರೀಸ್ ದಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್, ಕಟ್ ದ ಬ್ಯಾಂಕ್ ರೇಟ್ ಅಂಡ್ ದ ರೆಪೋ ರೇಟ್. ಇಷ್ಟರಲ್ಲಿ ಕರೆಕ್ಟ್ ಯಾವ್ದು ಅಂತ ನೋಡ್ಕೊಳ್ಳಿ. 1 and 2, 2, 1, 3, 1, 2, 3. ಮುಂದಿನದು, ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕಾನಮಿ consider the following statement. If the nation is too high, Reserve Bank of India likely to buy government securities. Inflation ಅಂತ ಆಗಬೇಕು ಇದು. Inflation. So inflation is too high.
Reserve Bank of India likely to buy government securities. If the rupee is rapidly depreciating, RBI is likely to sell dollars in the market. If interest rates in the USA or European Union were fall, that is likely to induce RBI to buy dollars. ಇದನ್ನ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾಳೆ ಡಿಸ್ಕಸ್ ಮಾಡೋಣ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟು ನೀವು ಗುರುತು ಮಾಡಬೇಕು. ಇನ್ನು ಮುಂದಿನ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ಸಿಡರ್ ಟು ಪಾರ್ಟ್ ಆಫ್ ಸ್ಟೆರಿಲೈಸೇಷನ್? ಸ್ಟೆರಿಲೈಸೇಷನ್ ಪ್ರಕ್ರಿಯೆಯಲ್ಲಿ ಯಾವ ಪಾರ್ಟ್ ಬರುತ್ತೆ? ಓಪನ್ ಮಾರ್ಕೆಟ್ ಆಪರೇಷನ್ ಕಂಡಕ್ಟ್ ಮಾಡೋಲ್ಲ, ಓವರ್ ಸೈಟ್ ಆಫ್ ಸೆಟಲ್ಮೆಂಟ್ ಅಂಡ್ ಪೇಮೆಂಟ್ ಸಿಸ್ಟಮ್, debt and cash management for the central and state government, regulating the functions of non-banking financial institutions. ಇದರ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ನೋಡಿ, ಇನ್ ದ ಪೋಸ್ಟ್ ಪ್ಯಾಂಡಮಿಕ್ ರೀಸೆಂಟ್ ಪಾಸ್ಟ್ ಮೆನಿ ಸೆಂಟ್ರಲ್ ಬ್ಯಾಂಕ್ಸ್ ವರ್ಲ್ಡ್ ವೈಡ್ ಹ್ಯಾಡ್ ಕ್ಯಾರಿಡ್ ಔಟ್ ಇಂಟ್ರೆಸ್ಟ್ ರೇಟ್ ಹೈಕ್ಸ್. ಸ್ಟೇಟ್ಮೆಂಟ್ 2 ನೋಡಿ, ಸೆಂಟ್ರಲ್ ಬ್ಯಾಂಕ್ಸ್ ಜನರಲಿ ಅಸ್ಯೂಮ್ ದಟ್ they have the ability to counteract the rising consumer prices via monetary policy means. Which one of the following is correct in respect to the above statement? ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ ನೋಡಿ ಆಪ್ಷನ್ ಹೇಗಿದೆ ಅಂತಂದ್ರೆ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಎರಡನೇ ಸ್ಟೇಟ್ಮೆಂಟ್ ಮೊದಲನೇದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್. ಇನ್ನು ಬಿ, ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲೇ ಏನ್ ಚೇಂಜ್ ಆಗಿದೆ, ಸ್ಟೇಟ್ಮೆಂಟ್ 2 ಇಸ್ ದಿ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿದ್ದಾರೆ. ಇನ್ನು ಸಿ ಅಲ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, 2 ಇಸ್ ನಾಟ್ ಕರೆಕ್ಟ್, ಲಾಸ್ಟ್ 1 ಇಸ್ ಇನ್ ಕರೆಕ್ಟ್, 2 ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಈ ತರ ಸ್ಟೇಟ್ಮೆಂಟ್ಗಳು ಅಥವಾ ಈ ತರ ಕ್ವಶನ್ಗಳು ಈಗ ಸ್ವಲ್ಪ ದಿನದಿಂದ ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಾಗ್ತಾ ಇವೆ. ಇಂತಹ ಸ್ಟೇಟ್ಮೆಂಟ್ಗಳನ್ನ ಸರಿಯಾಗಿ ತಿಳ್ಕೊಳ್ಳಿ. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.